ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18/5/25. ಮುರಳಿ ಅವ್ಯಕ್ತ ಮುರಳಿ ಒರಿಜಿನಲ್ ಡೇಟ್ 25/3/2005. ಮುರಳಿ ಟೈಟಲ್ ಇದೆ ಮಾಸ್ಟರ್ ಜ್ಞಾನ ಸೂರ್ಯ ಬನ್ ಅನುಭೂತಿ ಕಿ ಕಿರಣೆ ಫೈಲಾವೋ, ವಿಧಾತಾ ಬನೋ ತಪಸ್ವಿ ಬನೋ. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನು ಹರಡಿಸಿರಿ, ವಿಧಾತ ಆಗಿರಿ, ತಪಸ್ವಿಗಳಾಗಿರಿ. ಶಿವಬಾಬಾ ಜ್ಞಾನ ಸೂರ್ಯ ಇದ್ದಾರ. ಜ್ಞಾನ ಸೂರ್ಯನ ಪ್ರಕಾಶದಿಂದ ನಾವೆಲ್ಲ ಆತ್ಮರು ಬಾಬಾರ ಜ್ಞಾನದ ಪ್ರಕಾಶದಿಂದ ಚೇತನ ಜಾಗೃತ ಆಗಿದೆ. ಅದಕ್ಕಾಗಿ ಬಾಬಾ ಮಕ್ಕಳಿಗೆ ಸ್ಮೃತಿ ಕೊಡಿಸ್ತಾರೆ, ತಾವು ಕೂಡ ಮಾಸ್ಟರ್ ಜ್ಞಾನ ಸೂರ್ಯ ಇದ್ದೀರಿ ಅಂತ. ಸೂರ್ಯನ ಕಿರಣಗಳು ಜಗತ್ತಿಗೆ ಪ್ರಕಾಶ ಕೊಡುವುದಷ್ಟೇ ಅಲ್ಲ, ಕೆಟ್ಟದ್ದನ್ನು, ಹೊಲಸನ್ನು, ಕೊಳಕನ್ನು, ರಾಡಿಯನ್ನು ಒಣಗಿಸ್ತದ, ಹುಳಗಳನ್ನು ಭಸ್ಮ ಮಾಡ್ತದ ಮತ್ತು ಪ್ರಕೃತಿಗೆ ಪೋಷಣೆಯನ್ನು ಕೊಡ್ತದ. ಅಂತಹ ಜ್ಞಾನ ಮಾಸ್ಟರ್ ಜ್ಞಾನ ಸೂರ್ಯರಾಗ್ರಿ. ಜ್ಞಾನ ಸೂರ್ಯರಾಗಿ ಅನುಭೂತಿಯ ಪ್ರಕಾಶದ ಅನುಭೂತಿ ಅಂದರೆ ಸ್ವಯಂ ನಾನು ಆತ್ಮ ಸತ್ಯ ಆಗಿರುವ, ಸತ್ಯ ಆತ್ಮ ಪವಿತ್ರ ಆಗಿರುವಂತಹ ಅಥವಾ ಶಾಂತ ಸ್ವರೂಪ ಆಗಿರುವಂತಹ ಸ್ವಯಂನ ಅನುಭೂತಿಯ ಕಿರಣಗಳನ್ನು ಹರಡಿಸ್ರಿ, ವಿಧಾತ ಆಗ್ರಿ ಮತ್ತು ತಪಸ್ವಿಗಳಾಗ್ರಿ. ನಾವು ಮೂಲ ನಮ್ಮ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಅದೇ ತಪಸ್ಸು. ಆತ್ಮನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬಾರ ಜೊತೆಗೆ ಯಾವಾಗ ನಾವು ಕಂಬೈನ್ಡ್ ಸ್ಥಿತಿಯ ಅನುಭವ ಮಾಡ್ತೀವಿ, ನಾವು ಆತ್ಮ ಆ ಸಮಯದಲ್ಲಿ ಕಿರಣಗಳನ್ನು ಹರಡಿಸಬೇಕಾಗಿಲ್ಲ. ಆಟೋಮೆಟಿಕ್ ಆತ್ಮನ ಮೂಲಕ ಕಂಬೈನ್ಡ್ ಸ್ವರೂಪದಿಂದ ವಿಶ್ವಕ್ಕೆ ಪ್ರಕಾಶದ ಕಿರಣಗಳು ಆಟೋಮೆಟಿಕ್ ಹರಡ್ತಾನೇ ಇರ್ತದ. ನಿರಂತರ ಹೈಯೆಸ್ಟ್ ಸೇವಾ ಆಗ್ತಾನೇ ಇರ್ತದೆ ಆತ್ಮನಿಂದ. ಅದಕ್ಕಾಗಿ ಮೊದಲು ಸ್ಮೃತಿ ಕೊಡಬೇಕಾಗಿದೆ. ಈ ಮೈಂಡ್ ತಿಳ್ಕೊಂಡಿದೆಯಲ್ಲ ದೇಹ ಅಂತ, ಅಥವಾ ವ್ಯಕ್ತಿ, ಸ್ತ್ರೀ, ಪುರುಷ, ಇಂಥ ಪೊಸಿಷನ್ ಏನೋ ತನಗೆ ತಾನು ತಿಳ್ಕೊಂಡಿದೆ ಮೈಂಡ್ ದ್ವಾಪರ ಯುಗದಿಂದ. ಆ ಮೈಂಡಿಗೆ ಈ ಸ್ವಮಾನವನ್ನು ನೆನಪು ಕೊಡಿಸ್ಬೇಕಾಗಿದೆ. ನಾನು ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೀನಿ ಅಥವಾ ಜ್ಞಾನ ಸೂರ್ಯ ಭಗವಂತನ ಸಂತಾನಾಗಿದ್ದೀನಿ ಎನ್ನುವಂಥ ಸ್ವಯಂನ ಅನುಭೂತಿಯನ್ನು ಮಾಡ್ತಾ ಆ ಸತ್ಯ ಕಿರಣಗಳನ್ನು ಹರಡಿಸುವ ವಿಧಾತ ಆಗ್ರಿ ಮತ್ತು ತಪಸ್ವಿಗಳಾಗ್ರಿ ಅಂತ ಬಾಬಾ ವಿಶೇಷವಾಗಿ ಈ ವಿಷಯದ ಮೇಲೆ ಮುರಳಿಯನ್ನು ನುಡಿಸಿದ್ದಾರೆ. आज बाप दादा अपने चारों ओर के होली हंस बच्चों से होली मनाने के लिए आए हैं. ಇವತ್ತು ಬಾಪ್ ದಾದಾರವರು ಎಲ್ಲ ಕಡೆಯಲ್ಲಿರುವಂತಹ ಹೋಲಿ ಪವಿತ್ರ ಹಂಸಗಳಾಗಿರುವ ಮಕ್ಕಳ ಜೊತೆಗೆ ಹೋಲಿಯನ್ನು ಆಚರಿಸಲಿಕ್ಕೆ ಬಂದಿದ್ದಾರೆ. ಬಚ್ಚೆ ಭಿ ಪ್ಯಾರ್ ಕಿ ಡೋರ್ ಮೇ ಬಂದೇ ಹುಯಿ ಹೋಲಿ ಮನಾನೆ ಕೆ ಲಿಯೆ ಪಹುಂಚ್ ಗಯೆ. ಮಕ್ಕಳು ಪ್ರೇಮದ ಬಂಧನದಲ್ಲಿ ಬಂಧಿಸ್ಕೊಂಡು ಹೋಲಿ ಆಚರಿಸ್ಲಿಕ್ಕೆ ಬಂದಿದ್ದೀರಿ. ಮಿಲನ್ ಮನಾನೆ ಕೆ ಲಿಯೆ ಕಿತ್ನೆ ಪ್ಯಾರ್ ಸೆ ಪಹುಂಚ್ ಗಯೆ. ಬಾಬಾ ಅಂತಾರೆ, ಮಕ್ಕಳೇ ಬಾಬರ್ ಮಿಲನ್ ಮಾಡಲಿಕ್ಕೆ ಎಷ್ಟು ಪ್ರೇಮದಿಂದ ಬಂದು ತಲುಪಿದ್ದೀರಲ್ಲ. ಬಾಪ್ ದಾದಾ ಸರ್ವ ಬಚ್ಚೋಂ ಕೆ ಭಾಗ್ಯ ಕೋ ದೇಖ್ ರಹೆ ತೆ. ಕಿತ್ನಾ ಬಡಾ ಭಾಗ್ಯ, ಕಿತನೆ ಹಿ ಹೋಲಿಯೆಸ್ಟ್ ಹೇ ಉತನೆ ಹಿ ಹೈಯೆಸ್ಟ್ ಭಿ ಹೇ. ಬಾಬಾ ಮಕ್ಕಳ ಭಾಗ್ಯವನ್ನು ನೋಡಿದ್ರು ಬಾಬಾ ಎಷ್ಟು ದೊಡ್ಡ ಭಾಗ್ಯ ಇದೆ ಈ ಮಕ್ಕಳದು. ವಿಶ್ವ ನಾಟಕದಲ್ಲಿ ಭಗವಂತ ತಂದೆ ಜೊತೆಗೆ ಪಾತ್ರ ಅಭಿನಯ ಮಾಡುವಂಥದ್ದಾಗಲಿ ಅಥವಾ ಈ ನಾಟಕದಲ್ಲಿ ಮುಳುಗಿರುವವರನ್ನು ಎಬ್ಬಿಸಿದ ಮೇಲೆ ನಮಗೆ ಅರಿವಾಗಿದೆ ನಾವು ಎಷ್ಟು ಶ್ರೇಷ್ಠ ಆತ್ಮ ಇದ್ದೀವಿ. ನಮ್ಮ ಸತ್ಯದ ಅರಿವಾಗಿರೋದ್ರಿಂದ ನಾವು ಆ ಅರಿವಿನ ಜೊತೆಗೆ ಜೀವನ ಮಾಡ್ತಾ ಇರೋದ್ರಿಂದ ನಮ್ಮ ಭಾಗ್ಯ ಭಾಳ ಶ್ರೇಷ್ಠ ಇದೆ. ಮತ್ತು ಬಾಬಾ ಹೇಳ್ತಾರೆ, ಜಿತನೇ ಹಿ ಹೋಲಿಯೆಸ್ಟ್, ನೀವು ಎಷ್ಟು ಹೋಲಿಯೆಸ್ಟ್ ಇದ್ದೀರಿ ಅಂದರೆ ಆ್ಯಕ್ಚುಲಿ ನಾವು ಹೋಲಿ ಆಗೋದಲ್ಲ, ಪವಿತ್ರ ಆಗೋದಲ್ಲ, ನಾವು ಆತ್ಮ ಇರುವುದೇ ಮೂಲತಃ ಹೋಲಿಯೆಸ್ಟ್ ಇದ್ದೀವಿ. ಎಷ್ಟು ಹೋಲಿಯೆಸ್ಟ್ ಇದ್ದೀರೋ, ಪವಿತ್ರ ಇದ್ದೀರೋ ಅಷ್ಟೇ ಸರ್ವ ಶ್ರೇಷ್ಠನೂ ಇದ್ದೀರಂತಾರೆ ಬಾಬಾ. ಸಾರಿ ಕಲ್ ಮೇ ದೇಖೋ आप सबके भाग्य से ऊंचा भाग्य और किसी का नहीं है.
ಇಡೀ ಕಲ್ಪದಲ್ಲಿ ಎಷ್ಟೆಲ್ಲ ಯುಗಗಳು, ಎಷ್ಟು ಆತ್ಮಗಳು ಬರ್ತಾರೆ, ಅವರೆಲ್ಲರೊಳಗೆ ಅತಿ ಶ್ರೇಷ್ಠ ಭಾಗ್ಯ ಈ ವಿಶ್ವ ನಾಟಕದೊಳಗೆ ಸ್ವಯಂ ಅರಿವಿನ ಜೊತೆಗೆ ಹೈಯರ್ ಕಾನ್ಷಿಯಸ್ ಜೊತೆಗೆ ಪಾತ್ರ ಮಾಡುವಂಥದ್ದು ಅರ್ಧ ಕಲ್ಪದ ಸತ್ಯುಗದ ಪಾತ್ರನೇ ಇರ್ಬೋದು, ಅಥವಾ ಈ ಸಂಗಮ ಯುಗದ ಯಾದಗಾರ ಸ್ವರೂಪದ ಪೂಜ್ಯ ಸ್ವರೂಪ ಆಗಿರುವಂಥ ದ್ವಾಪರ ಯುಗದ ಪಾತ್ರನೇ ಇರ್ಬೋದು. ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ, ನಿಶ್ಚಿಂತ ಬೇಫಿಕರ್ ಬಾದಶಾಹ ನಮ್ಮ ಈ ಜೀವನನೇ ಇರ್ಬೋದು. ಬಾಬಾ ಅಂತಾರೆ, ಇಂಥ ಶ್ರೇಷ್ಠ ಭಾಗ್ಯ ಕಲ್ಪದಲ್ಲಿ ಮತ್ತೆ ಬೇರೆ ಯಾವ ಆತ್ಮರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜಾನ್ತೆ ಹೋನ ಅಪನೆ ಭಾಗ್ಯಕ್ಕೋ, ತಿಳ್ಕೊಂಡಿದ್ದೀರಲ್ಲ ನಿಮ್ಮ ಭಾಗ್ಯ ಎಷ್ಟು ಶ್ರೇಷ್ಠ ಇದೆ ಅಂತ. ಯಾರಿಗೆ ಹೇಳ್ತಾರೆ ಬಾಬಾ ಈ ಮಾತು ಅಂದರೆ ಮನಸ್ಸಿಗೆ. ಈ ಮನಸ್ಸು ಯಾವಾಗಲೂ ತನಗೆ ಭಕ್ತಿ ಮಾರ್ಗದ ಥರ ಭಗವಂತ ಅಂದರೆ ಸರ್ವಶ್ರೇಷ್ಠ, ನಾವು ಅಂದ್ರೆ ಕೆಳಗ ಕಮ್ಮಿ ನೀಚ ಪಾಪಿ, ನಾವು ಅಂದ್ರೆ ಸಂಸಾರಿಕರು, ನಾವು ಅಂದ್ರೆ ಸಂಸಾರದ ಕೊಳೆಯೊಳಗೆ ಬಿದ್ದವರು ಅಂತ ಹಿಂಗೆ ನಮಗೆ ನಾವು ಡಿಗ್ರೇಡ್ ಮಾಡಿಕೊಂಡು ಜೀವನ ಮಾಡ್ತಾ ಬಂದೀವಿ, ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಅದು ನಿಮ್ಮ ರೋಲ್ ಮಾತ್ರ, ರೋಲ್ ಬೇರೆ, ನೀವು ಆತ್ಮ ಬೇರೆ. ನೀವು ಆತ್ಮ ಸದಾ ಹೋಲಿಯೆಸ್ಟ್ ಇದ್ದೀರಿ, ನೀವು ಸದಾ ಹೈಯೆಸ್ಟ್ ಇದ್ದೀರಿ, ಅದನ್ನ ನೆನಪು ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇಂಥ ಭಾಗ್ಯ ತಿಳ್ಕೊಂಡಿದ್ದೀರಲ್ಲ, ಇಷ್ಟು ಶ್ರೇಷ್ಠ ಭಾಗ್ಯವಂತರು ಅಂತ. ಅಂದರೆ ಮತ್ತೆ ಈ ಮೈಂಡ್ ಬಾಬಾ ಇಷ್ಟು ತಿಳಿಸಿದ ಮೇಲೂ ಕೂಡ ಮೈಂಡ್ ಈಗೂ ತಿಳ್ಕೊಳ್ತದೆ ಏನಂತ, ನಾವೇನು ಬಿಡು ಕಮ್ಮಿ, ನಮ್ದೇನು ಪಾತ್ರ, ನಾವೇನು ಅಂದ್ರೆ ತನಗೆ ತಾನು ಶರೀರ ಅಂತ ತಿಳ್ಕೊಂಡು, ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು, ಭಾಳ ಕ್ಯಾರೆಕ್ಟರ್ ಒಳಗಿರುವ ಕಮ್ಮಿನೇ ನನ್ನ ಆತ್ಮನ ಕಮ್ಮಿ ಅಂತ ತಿಳ್ಕೊತಿದ್ದು ಮೈಂಡ್. ಅದಕ್ಕೆ ಬಾಬಾ ಅಂತಾರ, ಕ್ಯಾರೆಕ್ಟರ್ ಬೇರೆ, ಕಲಿಯುಗದ ಕ್ಯಾರೆಕ್ಟರ್ ಬೇರೆ, ನೀವು ಆತ್ಮ ಬೇರೆ. ನಿಮ್ಮ ಆತ್ಮದ್ದೇನು ಭಾಗ್ಯ ಇದೆ, ಇದು ಇಡೀ ಕಲ್ಪದಲ್ಲಿ ನಿಮ್ಮಷ್ಟು ಮತ್ತೆ ಯಾರಿಗೂ ಇಲ್ಲಂತಾರೆ ಬಾಬಾ. ತಿಳ್ಕೊಂಡಿದ್ದೀರಲ್ಲ ನಿಮ್ಮ ಭಾಗ್ಯ ಎಷ್ಟು ಶ್ರೇಷ್ಠ ಇದೆ ಅಂತ. तो वर्तमान समय भी परमात्मा पालना, ಆತ್ಮ ಮತ್ತು ನಮ್ಮ ಈ ಕ್ಯಾರೆಕ್ಟರ್, ನಮ್ಮ ಈ ಶರೀರದ ಜೀವನದೊಳಗೆ ಬಾಬಾ ವರ್ತಮಾನ ಸಮಯದಲ್ಲಿ ನಮ್ಗೆ ಡೈರೆಕ್ಟ್ ಪರಮಾತ್ಮನ ಪಾಲನೆ ಸಿಗ್ತಾ ಇದೆ. ಪರಮಾತ್ಮ ಪಡಾಯಿ और ಪರಮಾತ್ಮ ವರದಾನೋ ಸೆ ಪಲ್ ರಹೆ ಹೇ. ಬಾಬಾ ಅಂತಾರೆ, ಮಕ್ಕಳೇ ನಿಮ್ಗೆ ಸ್ವಯಂ ಭಗವಂತನ ಪಾಲನೆ ಸಿಗ್ತಾ ಇದೆ, ಭಗವಂತನಿಂದ ವಿದ್ಯೆ ಸಿಗ್ತಾ ಇದೆ, ಭಗವಂತನ ಕೊಡೋ ಡೈರೆಕ್ಟ್ ವರದಾನಗಳು ನಿಮ್ಗೆ ಪ್ರಾಪ್ತ ಆಗ್ತಾ ಇದ್ದಾವೆ. ಭವಿಷ್ಯ ಮೇ ಬಿ ವಿಶ್ವಕ್ಕೆ ರಾಜ್ಯ ಅಧಿಕಾರಿ ಬಂತೆ ಹೋ. ಈ ಸದ್ವರ್ತಮಾನದಲ್ಲಿ ಇಷ್ಟೆಲ್ಲ ಭಾಗ್ಯ ಇದೆ, ಮತ್ತು ಭವಿಷ್ಯ ನಾಳೆ ಸತ್ಯುಗದಲ್ಲಿ ಕೂಡ ಏನಾಗ್ತೀರಿ, ವಿಶ್ವದ ರಾಜ್ಯಾಧಿಕಾರಿ ಆಗ್ತೀರಿ. ಬನ್ನಾ ಹಿ ಹೇ, ನಿಶ್ಚಿತ ಹೇ, ನಿಶ್ಚಯ ಹಿ ಹೇ. ಬಾಬಾ ಅಂತಾರೆ, ನಿಶ್ಚಯ ಮಾಡ್ಕೊಳ್ರಿ ಅಂತ ಹೇಳ್ತಿಲ್ಲ, ನಿಶ್ಚಿತದ ಗ್ಯಾರಂಟಿ ಅಂತಾರೆ ಬಾಬಾ. ನೀವು ಆಸ್ತಿಗೆ ಒಬ್ಬ ಮಗ ಹುಟ್ಟಿದ ಮೇಲೆ ಆಸ್ತಿಗೆ ಅಧಿಕಾರಿ ಮಾಡಬೇಕು ಅಲ್ಲ, ಅವನು ಆಟೋಮೆಟಿಕ್ ಬಾಬನ್ ಅವ್ರ ಅಪ್ಪನ ಆಸ್ತಿಗೆ ಅಧಿಕಾರಿ ಆಗಿಬಿಡ್ತಾನೆ. ಹಾಗೆ ನಿಮ್ಮದು ನಿಶ್ಚಿತ್ ವಿಶ್ವದ ರಾಜ್ಯ ಭಾಗ್ಯ, ವಿಶ್ವ ರಾಜ್ಯ ಅಧಿಕಾರ ತಗೊಳ್ಳೋದು ನಿಶ್ಚಿತ್ ಇದೆ, ಗ್ಯಾರಂಟಿ ಇದೆ, ಮತ್ತದು ನಿಶ್ಚಯನೂ ಇದೆ. बाद में भी जब पूज्य बनते हो तो आप श्रेष्ठ आत्माओं जैसी पूजा विधि पूर्वक और किसी की भी नहीं होती है. ಬಾಬಾ ಅಂತಾರೆ, ಸೃಷ್ಟಿ ನಾಟಕದೊಳಗೆ ಎಷ್ಟು ಸುಂದರ ವಿಶ್ವದ ಅಧಿಕಾರಿಯಾಗಿ, ಸ್ವರಾಜ್ಯ ಅಧಿಕಾರಿಯಾಗಿ ಆತ್ಮಸ್ಥಿತಿಯಲ್ಲಿ ಅರ್ಧ ಕಲ್ಪ ಏನು ರಾಜ್ಯ ಮಾಡ್ತೀರಿ, ಸತ್ಯ ತ್ರೇತಾಯುಗ ಮುಗಿಸ್ಕೊಂಡ್ಯವ ದ್ವಾಪರ ಯುಗ ಮಧ್ಯಕಾಲದಲ್ಲಿ ಬರ್ತೀರಿ, ಅಲ್ಲಿಯೂ ಕೂಡ ನಿಮ್ಮದು ಯಾದಗಾರ ಸ್ವರೂಪ ಪೂಜ್ಯ ರೂಪದಲ್ಲಿ ಎಷ್ಟು ಶ್ರೇಷ್ಠ ವಿಧಿಪೂರ್ವಕವಾದ ಪೂಜಾ ನಿಮ್ದಾಗ್ತದ, ನಿಮ್ಮ ಥರ ಬೇರೆ ಯಾರ್ದೂ ಆಗಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तो वर्तमान भविष्य और पूज्य स्वरूप में हाईएस्ट अर्थात ऊंचे ते ऊंचे है ना, आपके जड़चित्र उन्हों की भी हर कर्म की पूजा होती है. ನಿಮ್ಮ ಜಡಚಿತ್ರದ ಪ್ರತಿಯೊಂದು ಕರ್ಮದ ಪೂಜೆ ಆಗ್ತದೆ. ಅಂದರೆ ದೇವಿ ದೇವತೆಗಳದು ನಾವು ನೋಡ್ತೀವಿ. ಈಗ ದೇವಿ ಇದು ಅಭಿಷೇಕ ಆಗ್ತಾ ಇದೆ, ಸ್ನಾನ ಅನ್ನೋದಿಲ್ಲ, ಅಭಿಷೇಕ ಅಂತ ಹೇಳಾಗ್ತದ. ಅಭಿಷೇಕ ಆಗ್ತಾ ಇದೆ ಅಂದರೆ ಈ ಸಂಗಮ ಯುಗದಲ್ಲಿ ನಾವು ಆತ್ಮ ಏನು ಜ್ಞಾನ ಸ್ನಾನ ಮಾಡ್ತೀವಿ, ಆತ್ಮದ ಅನೇಕ ಜನ್ಮಾಂತರದ ಕೊಳೆಯಿಂದ ಮುಕ್ತ ಆಗ್ತೀವಿ. ಇದನ್ನು ಭಕ್ತಿ ಮಾರ್ಗದಲ್ಲಿ ಯಾದಗಾರ ಆಗ್ತದ. ಅಭಿಷೇಕ ಮಾಡೋದು, ಮೂರ್ತಿಯ ಕಲ್ಲಿನ ಮೂರ್ತಿ ಅಭಿಷೇಕ ಆಗ್ತದ, ಶೃಂಗಾರ ಆಗ್ತದ, ವಿಧಿಪೂರ್ವಕ ಪೂಜಾ ಆಗ್ತದ, ಪಲ್ಲಕ್ಕಿಯೊಳಗೆ
ಕೂಡಿಸ್ಲಾಗ್ತದ. ಸೊ ಇವೆಲ್ಲ ಈ ಸಂಗಮ ಯುಗದಲ್ಲಿ ಮಾಡುವುದ ಜಡಚಿತ್ರದ ರೂಪದಲ್ಲಿ ಯಾದಗಾರ ಆಗ್ತದೆ ಅಂತಾರೆ ಬಾಬಾ. ಅನೇಕ ಧರ್ಮ ಪಿತಾ ಮಹಾನ್ ಆತ್ಮಾಯೇ हुए हैं, लेकिन ऐसे विधि पूर्वक पूजा आप ऊंचे ते ऊंचे परमात्मा बच्चों की होती है. ಈ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಬಂದಿರುವಂಥ ಅನೇಕ ಆತ್ಮದಾರ ಧರ್ಮಾತ್ಮರಾಗಿ ಬಂದಿದ್ದಾರೆ, ಮಹಾತ್ಮರಾಗಿ ಬಂದಿದ್ದಾರೆ. ಆದರೆ ನಿಮ್ಮಷ್ಟು ವಿಧಿಪೂರ್ವಕ ಪೂಜಾ ಯಾರ್ದು ಆಗೋದಿಲ್ಲ. क्योंकि इस समय हर कर्म में कर्मयोगी बन कर्म करने की विधि का फल पूजा भी विधिपूर्वक होती है. ಅಂಡರ್ಲೈನ್. ಸಂಗಮ ಯುಗದಲ್ಲಿ ಕರ್ಮಯೋಗಿಯಾಗಿ ಯೋಗಯುಕ್ತ ಸ್ಥಿತಿಯಲ್ಲಿ ಅರ್ಥಾತ್ ಸೋಲ್ ಕಾನ್ಷಿಯಸ್ಸಲ್ಲಿ ಮೂಲ ಚೇತನಾ ಮೂಲ ಸ್ಥಿತಿಯೊಳಗೆ ನಾವೇನು ಕರ್ಮ ಮಾಡ್ತೀವಿ, ಈ ಕರ್ಮಯೋಗದ ಫಲವೇ ನಮ್ಮದು ಪ್ರತಿಯೊಂದು ಕರ್ಮದ ಪೂಜಾ ವಿಧಿಪೂರ್ವಕವಾಗಿ ಕಲ್ಲಿನ ಮೂರ್ತಿಯ ಪೂಜೆ ಆಗ್ತದೆ ಅಂತಾರೆ ಬಾಬಾ. ಸಂಗಮ ಯುಗದಲ್ಲಿ ಯಾವುದೂ ಕರ್ಮ ಸಾಧಾರಣ ಅಲ್ಲ ಅಂತ. ಯಾವ ಕರ್ಮ ಸಾಧಾರಣ ಅಂತಂದರೆ ಯಾವುದು ದೇಹ ಭಾನದಲ್ಲಿ ಮಾಡಲಾಗ್ತದೆ ಅದು ಪೂಜಾನೇ ಇರ್ಬೋದು, ಭಾಷಣ ಮಾಡೋದೇ ಇರ್ಬೋದು, ಆದರೆ ಅದು ಸಾಧಾರಣ ಕರ್ಮ. ಆದರೆ ಆತ್ಮನ ಹೈಯರ್ ಕಾನ್ಷಿಯಸ್ಸಲ್ಲಿದ್ದುಕೊಂಡು ಶ್ರೇಷ್ಠ ಸ್ಮೃತಿಯಲ್ಲಿದ್ದುಕೊಂಡು ಮಾಡುವಂಥ ಸಾಧಾರಣ ಕೆಲಸನೂ ಕೂಡ ಅದು ಸಾಧಾರಣ ಅಲ್ಲ, ಅದು ಮಹಾನ್ ಕಾರ್ಯ. ಹೀಗೆ ಕರ್ಮಯೋಗಿಯಾಗಿ ಮಾಡುವ ನಿಮ್ಮ ಕರ್ಮದ ಯಾದಗಾರ ಭಕ್ತಿಯಲ್ಲಿ ವಿಧಿಪೂರ್ವಕವಾಗಿ ನಡೀತದೆ. ಈ ಸಂಗಮ್ ಸಮಯಕ್ಕೆ ಪುರುಷಾರ್ಥಕ್ಕೆ ಪ್ರಾರಬ್ಧ ಮಿಲ್ತಿ ಹೇನಾ. ಸಂಗಮ್ ಯುಗದಲ್ಲಿ ನೀವು ಆತ್ಮ ಏನು ಪುರುಷಾರ್ಥ ಆತ್ಮನಿಗಾಗಿ ಪುರುಷಾರ್ಥ ಮಾಡ್ತಿದ್ದೀರಿ, ಮೈಂಡನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕಾಗಿ. तो ऊंचे ते ऊंचे भगवान आप बच्चों को भी ऊंचे ते ऊंची प्राप्ति कराते हैं. ಭಗವಂತ ಸ್ವಯಂ ಶ್ರೇಷ್ಠಾತಿ ಶ್ರೇಷ್ಠ ಆಗಿರೋದ್ರಿಂದ ಭಗವಂತನಿಂದ ಏನು ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ ಅದು ಕೂಡ ಬಹಳ ಶ್ರೇಷ್ಠಾತಿ ಶ್ರೇಷ್ಠನೇ ಆಗಿರ್ತದಂತಾರೆ ಬಾಬಾ. ಹೋಲಿ ಅರ್ಥಾತ್ ಪವಿತ್ರತಾ, ಹೋಲಿಯೆಸ್ಟ್ ಬಿ ಹೋ ತೋ ಹೈಯೆಸ್ಟ್ ಬಿ ಹೋ. ಈ ಸಮಯದಲ್ಲಿ ಸಂಪೂರ್ಣ ಪವಿತ್ರನೂ ಇದ್ದೀರಿ ಮತ್ತು हाईएस्ट सर्वश्रेष्ठनೂ ಇದ್ದೀರಂತಾರೆ ಬಾಬಾ. ಇಸ್ ಬ್ರಾಹ್ಮಣ ಜೀವನ ಕಾ ಫೌಂಡೇಶನ್ ಹಿ ಪವಿತ್ರತಾ ಹೇ. ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಏನಾಗಿದೆ? ಪವಿತ್ರತೆ. ಪವಿತ್ರತೆ ಅಂತಂದರೆ ಆತ್ಮಸ್ಥಿತಿ. ಯಾರನ್ನೇ ನೋಡ್ತೀನಿ ಅಂತಂದ್ರೆ ಈಗ ತಿಳ್ಕೊಡ್ರಿ, ಯಾವುದೇ ಧರ್ಮದ ಆತ್ಮ ಇರಲಿ, ಯಾವುದೇ ರೋಲ್ ಪ್ಲೇ ಮಾಡ್ತಾ ಇರುವಂಥ ಆತ್ಮ ಇರಲಿ, ಭಲೆ ಅವರು ಪ್ರಾಣಿ ಹತ್ಯೆ ಮಾಡುವುದೇ ಇರಲಿ ಅಥವಾ ಕೊಲೆ ಮಾಡುವುದೇ ಇರಲಿ, ಆ ಆತ್ಮ ಅನ್ಯರನ್ನು ಕೀಳಾಗಿ ನೋಡುವುದಿರಲಿ ಅಥವಾ ಇನ್ನೊಬ್ಬರನ್ನು ತುಳಿಯುವಂಥ ರೋಲ್ ಪ್ಲೇ ಮಾಡ್ತಾ ಇದೆ, ಅದರ ಆತ್ಮ ಮಾತ್ರ ಪವಿತ್ರನೇ ಇದೆ ಅನ್ನುವ ನಾಲೆಜ್ ಬಾಬಾ ನಮಗೆ ಕೊಟ್ಟಿದ್ದಾರೆ. ಅಂದಮೇಲೆ ಅವರ ಕರ್ಮವನ್ನು ನೋಡದೆ, ಅವರ ಆ್ಯಕ್ಟಿಂಗನ್ನು ನೋಡದೆ ನಾವು ಯಾವಾಗ ಪ್ರತಿಯೊಬ್ಬ ಆತ್ಮನ ಒಳಗಿನ ಪವಿತ್ರತೆಯನ್ನು ನೋಡ್ತೀನಿ. ನನ್ನೊಳಗೂ ನನ್ನ ಕ್ಯಾರೆಕ್ಟರೊಳಗೂ ಎಷ್ಟು ಕಮ್ಮಿ ಇವೆ, ಎಷ್ಟೊಂದು ಕೊರತೆಗಳಿವೆ. ಆ ಕಮ್ಮಿ ಕೊರತೆ ನಾನಲ್ಲ, ಯಾಕಂದ್ರೆ ನನ್ನ ಕ್ಯಾರೆಕ್ಟರೇ ಅಲ್ಲ, ನನ್ನ ಶರೀರ ಅಲ್ಲ, ನನ್ನ ರೋಲೇ ಅಲ್ಲ. ಅಂದಮೇಲೆ ಇದು ಡ್ರಾಮಾ ಕೊಟ್ಟಿರುವಂಥದ್ದು. ನಾನಂತೂ ನಿರಾಕಾರ ಜ್ಞಾನ ಸೂರ್ಯನ ಸಂತಾನ್ ಮಾಸ್ಟರ್ ಜ್ಞಾನ ಸೂರ್ಯ ಮಾಸ್ಟರ್ ವಿಧಾತ ತಪಸ್ವಿ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರ ಇದೇ ಪವಿತ್ರತೆ. ಎಲ್ಲರೊಳಗಿನ ಕೇವಲ ಆತ್ಮದ ದೃಷ್ಟಿಯಿಂದ ಆತ್ಮನನ್ನು ಏನು ನೋಡ್ತೀವಲ್ಲ, ಅವರೊಳಗಿರುವ ರೋಲ್ ಒಳಗಿರುವಂಥ ಕಮಜೋರಿಯನ್ನು ನೋಡದೆ ಅವರ ಸತ್ಯವನ್ನು ಯಾವಾಗ ಅನುಭವ ಮಾಡ್ತೀವಿ, ಇದಕ್ಕನೇ ಪವಿತ್ರತೆ ಅಂತ ಹೇಳಾಗ್ತದೆ. ಅಂದಮೇಲೆ ಬ್ರಾಹ್ಮಣ ಜೀವನದ ಫೌಂಡೇಶನೇ ಏನಾಗಿದೆ? ಪವಿತ್ರತೆ. ಸಂಕಲ್ಪ ಮಾತ್ರ ಬಿ ಅಪವಿತ್ರತಾ ಶ್ರೇಷ್ಠ ಬನ್ನೇ ನಹಿ ದೇತಿ. ಸಂಕಲ್ಪದೊಳಗೂ ಕೂಡ ಅಪವಿತ್ರತೆ ಇದೆ ಅಂತಂದ್ರೆ ಅದು ನಿಮ್ಮನ್ನು ಶ್ರೇಷ್ಠ ಮಾಡೋದಿಲ್ಲ. ಸಂಕಲ್ಪದಲ್ಲಿ ಅಪವಿತ್ರತೆ ಅಂದರೆ ಇವರು ದೇಹ, ಇವರು ಊಂಚ್, ಇವರು ಕೆಳಮಟ್ಟ, ಇವರು ಮೇಲೆ, ಇವರು ದೊಡ್ಡವರು, ಇವರು ಸಣ್ಣವರು, ಸೀನಿಯರ್ ಜೂನಿಯರ್, ಇದು ರೋಲನ್ನು ನೋಡ್ತೀವಿ ಅಂತಂದ್ರೆ, ಇಂತಹ ಅಪವಿತ್ರ ಭಾವ ಇದೆ ಅಂತಂದ್ರೆ ನಾವು ದೊಡ್ಡವರು ಸಣ್ಣವ್ರು ಅಂತನೋ ಅಥವಾ ಇವರು ಅಜ್ಞಾನಿ ನಾವು ಜ್ಞಾನಿ ಅಂತನೋ ಬಾಬಾ ಹೇಳ್ತಾರ. ಇವೆಲ್ಲ ಅಪವಿತ್ರ ಸಂಕಲ್ಪದಲ್ಲೂ ಅಪವಿತ್ರತೆ ಇದ್ದರೆ ನಿಮ್ಮನ್ನು ಶ್ರೇಷ್ಠ ಮಾಡೋಕ್ಕೆ ಬಿಡೋದಿಲ್ಲವು. ಪವಿತ್ರತಾ ಹಿ ಸುಖ ಶಾಂತಿಗೆ ಜನನಿ ಹೇನಾ. ಸುಖ ಶಾಂತಿ ಅನುಭವ ಯಾವಾಗ ಆಗ್ತದಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಾಗ. ಆತ್ಮಸ್ಥಿತಿಯೇ ಪವಿತ್ರತೆ. पवित्रता सर्व प्राप्तियों की चाबी है, इसलिए आप सबका स्लोगन यही है ना, पवित्र बनो योगी बनो.
ಪವಿತ್ರತೆಯೇ ಸರ್ವ ಪ್ರಾಪ್ತಿಗಳಿಗೆ ಚಾವಿಯಾಗಿದೆ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಇದೆ, ಶಾಂತಿ ಇದೆ, ಸಂಪನ್ನತೆ ಇದೆ, ಸಮೃದ್ಧಿ ಇದೆ, ಎಲ್ಲವೂ ಇದೆ. ಅಂದಮೇಲೆ ನಿಮ್ಮ ಸ್ಲೋಗನ್ ಆಗಿದೆಯಲ್ಲ, ಎಲ್ಲರಿಗೂ ನಾವೇನಂತ ವರ ಕೊಡ್ತೀವಿ, ವರದಾನ ಮಾಡ್ತೀವಿ, ಪವಿತ್ರರಾಗ್ರಿ, ಯೋಗಿಗಳಾಗ್ರಿ. ಜೋ ಹೋಲಿ ಬಿ ಯಾದಗಾರ್ ಹೇ. ಹೋಳಿ ಹಬ್ಬ ಆಚರಿಸ್ತೀವಿ ನಾವು ಪ್ರತಿ ವರ್ಷ. ಅದು ಕೂಡ ಸಂಗಮ ಯುಗದಲ್ಲಿ ನಾವು ಪಾವನರಾಗಿ ಪವಿತ್ರತೆಯ ಸ್ವರೂಪದಲ್ಲಿ ಸ್ಥಿತ ಆಗಿ ಬಾಬಾರವರಿಂದ ಸಂಪೂರ್ಣ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಬಾಬಾನ ಪ್ರೇಮದ ಸಂಘದೊಳಗೆ ಪ್ರೇಮದ ರಂಗ, ಶಾಂತಿಯ ರಂಗ ಏನು ಹಚ್ಕೋತೀವಿ, ಇದನ್ನೇ ಭಕ್ತಿ ಮಾರ್ಗದೊಳಗೆ ಹೋಳಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ. ಉಸ್ಮೆ ಭಿ ದೇಖೋ ಪೆಹ್ಲೆ ಜಲಾತೆ ಹೇ ಫಿರ್ ಮನಾತೆ ಹೇ. ಅಲ್ಲಿ ನೋಡ್ರಿ, ಹೋಳಿ ಹಬ್ಬದೊಳಗೆ ಫಸ್ಟ್ ಕಾಮನ ದಹನ ಮಾಡ್ತಾರೆ, ಕಾಮ ವಿಕಾರಗಳ ದಹನ ಆಗ್ತದೆ, ನಂತರ ಆಚರಣೆ ಮಾಡ್ತಾರೆ. ಜಲಾನಿಕೆ ಬಿನಾ ನಹಿ ಮನಾತೆ, ಸುಡ್ಲಾರ್ದೆ ಆಚರಿಸೋದಿಲ್ಲ. ಹಂಗೆ ಇಲ್ಲಿನೂ ಕೂಡ ಇದು ನಮ್ಮೊಳಗಿನ ಅಶುದ್ಧ ಸಂಕಲ್ಪಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು ಸುಡುವುದು ಅಂದ್ರೇನು? ಇದು ಡ್ರಾಮಾ, ಇದು ಕ್ಯಾರೆಕ್ಟರ್ ಒಳಗಿರುವಂತಹ ಈ ಅವಗುಣಗಳು ಕ್ಯಾರೆಕ್ಟರ್ ಒಳಗಿದೆ. ಇದು ಯಾವುದೂ ನಾನಲ್ಲ, ಇದೆಲ್ಲದರಿಂದ ಪರ್ಯಾಗಿರುವ ನಿರಾಕಾರ ಸತ್ಯ ಪವಿತ್ರ ಆತ್ಮ ಇದ್ದೀನಿ ಎನ್ನುವ ಸತ್ಯವನ್ನು ಸ್ವೀಕಾರ ಮಾಡೋದ್ರ ಸ್ವರೂಪದಲ್ಲಿ ಇರುವುದ ಹೋಲಿ ಆಚರಿಸೋದು, ಅಶುದ್ಧತೆಯನ್ನು ಸುಡುವುದಾಗಿದೆ. ಜಲಾನಿಕೆ ಬಿನಾ ಮನಾತೆ ನಹಿ ಅಪವಿತ್ರತಾ ಕೋ ಜಲಾನ, ಯೋಗಕ್ಕೆ ಅಗ್ನಿ ದ್ವಾರ ಅಪವಿತ್ರತಾ ಕೋ ಜಲಾತೆ ಹೋ. ಯೋಗದ ಅಗ್ನಿ ಅಂದರೆ ಸೋಲ್ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ಪರಮಾತ್ಮ ತಂದೆಯ ಸಂಘದಲ್ಲಿರೋದ್ರಿಂದ ನಮ್ಮ ಆತ್ಮ ಏನು ದ್ವಾಪರ ಯುಗದಿಂದ ಏನು ಮೈಂಡ್ ಅಶುದ್ಧಿಯನ್ನು ತನ್ನಲ್ಲಿ ಅಳವಡಿಸ್ಕೊಳ್ತಾ ಬಂದಿದೆ, ಅದೆಲ್ಲ ಸಮಾಪ್ತ ಆಗಿ ಸುಟ್ಟು ಹೋಗ್ತದ. ಉಸ್ಕಾ ಯಾದಗಾರ್ ವಹ ಆಗ್ ಮೇ ಜಲಾತೆ ಹೇ और जलाने के बाद जब पवित्र बनते हैं तो ಖುಷಿಯಾಂ ಮನಾತೆ ಹೇ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಯಾದಗಾರ್ ಆಗಿದೆ, ಸ್ಮರಣಾರ್ಥವಾಗಿ ಈ ರೀತಿ ಆಚರಿಸ್ತಾ ಬಂದಿದ್ದಾರೆ. ಮೊದಲು ಸುಡ್ತಾರ, ಸುಟ್ಟ ಮೇಲೆ ನಂತರ ಪವಿತ್ರ ಆಗ್ತಾರ, ಪವಿತ್ರ ಆದಮೇಲೆ ಖುಷಿ, ಒಬ್ರಿಗೊಬ್ಬರು ಬಣ್ಣ ಹಚ್ಕೊಂಡು ಖುಷಿಯ ಸೆಲೆಬ್ರೇಷನ್ ಮಾಡ್ತಾರೆ. पवित्र बनने का यादगार मिलन मनाते हैं क्योंकि आप सभी भी जो पवित्रता को जलाते हो, परमात्मा संग के रंग में लाल हो जाते हो, तो सर्व आत्माओं के प्रति शुभ भावना, शुभ कामना का मिलन मनाते हो. ಯಾವಾಗ ನೀವು ಅಪವಿತ್ರತೆಯನ್ನು ಸುಡ್ತೀರಿ, ಪರಮಾತ್ಮನ ಸಂಗದ ರಂಗ್, ಬಣ್ಣ, ಪವಿತ್ರತೆಯ ಬಣ್ಣ, ಶಾಂತಿಯ ಬಣ್ಣವನ್ನು ಬಾಬಾರವರಿಂದ ಹಚ್ಕೊಳ್ತೀರಿ. ಅವ್ರ ಸಂಘದಲ್ಲಿ ಸರ್ವ ಆತ್ಮರ ಪ್ರತಿ ಶುಭ ಭಾವನೆ ಇಡ್ತೀರಿ. ಶುಭ ಭಾವನೆ ಅರ್ಥನೇ ಆಗಿದೆ ಇನ್ನೊಬ್ಬರೊಳಗಿನ ರೋಲನ್ನು ನೋಡದೆ ಅಥವಾ ಸಂಬಂಧವನ್ನು ನೋಡದೆ ಕೇವಲ ಆತ್ಮ ಅಂತ ತಿಳ್ಕೊಳ್ಳೋದಕ್ಕೆ ಬಾಬಾ ಹೇಳ್ತಾರೆ ಶುಭ ಭಾವನಾ ಶುಭ ಕಾಮನಾ. तो इसका यादगार मंगल मिलन मनाते. ಇದರ ಯಾದಗಾರನೇ ಈ ಮಂಗಲ ಮಿಲನ, ಬಾಬಾ ಮಿಲನದ ಆಚರಣೆಯಾಗಿದೆ. ಅದಕ್ಕಾಗಿ ಅವರೆಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡ್ತಾರೆ. इसीलिए बाप दादा सभी बच्चों को यही स्मृति दिलाते हैं कि सदा हर एक से दुआएं लो और दुआएं दो. ಅದಕ್ಕಾಗಿಯೇ ಬಾಬಾ ಎಲ್ಲ ಮಕ್ಕಳ ಪ್ರತಿಯಾಗಿ ಇದೇ ಸ್ಮೃತಿ ಕೊಡಿಸ್ತಾರೆ. ಮಕ್ಕಳೇ, ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ. ಆಶೀರ್ವಾದ ಕೊಡೋದು ಅಂತಂದ್ರೆ ಅನೇಕರ ಮನುಷ್ಯ ರೋಲ್ ಒಳಗೆ ಏನು ಆತ್ಮ ಚೇತನ ವಿರಾಜಮಾನಿದೆ ಅದನ್ನು ನೋಡೋದೇ ಅವ್ರಿಗೆ ದುವಾ ಕೊಡೋದು. ದುವಾ ತಗೊಳ್ಳೋದು ಅಂತಂದ್ರೆ ನಾನು ಯಾವಾಗ ಆ ರೀತಿ ಆ ಚೇತನ, ಆ ಸತ್ಯ ಆತ್ಮಸ್ವರೂಪವನ್ನು ನೋಡ್ತೀನಿ, ಆಗ ಆಟೋಮೆಟಿಕ್ ನನ್ನ ಹೈಯರ್ ಕಾನ್ಷಿಯಸ್ ಇನ್ನೂ ಹೈಯೆಸ್ಟಿಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ದುವಾ ತಗೊಳ್ಳೋದು ಅಂತ ಹೇಳಲಾಗ್ತದೆ. इसलिए बाप दादा सभी बच्चों को यही स्मृति दिलाते, अपने दुआओं की शुभकामना से मंगल मिलन मनाओ, क्योंकि अगर कोई बद्दुआ देता भी है वह तो परवश है. ಯಾರಾದರೂ ನಮಗೆ ಅಶುದ್ಧ ಶಬ್ದಗಳನ್ನು, ಅಪಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರ್ಗೆ, ಆತ್ಮಕ್ಕಂತೂ ಯಾರೂ ಬೈಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಯಾರೆಕ್ಟ್ರಿಗಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ, ಅಥವಾ ನೀವು ಅಂಥವ್ರು ಇಂಥವ್ರಂತ ಬ್ಲೇಮ್ ಹೊರಿಸ್ತಾರ, ಅಪವಾದ ಕೊಡ್ತಾರ, ಅಪಮಾನ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅವ್ರು ಏನೇ ಮಾಡಿದ್ರೂ ಕೂಡ ನೀವು ಆ ಬದ್ದುವ ತಗೊಳ್ಬೇಡ್ರಿ, ನನಗೆ ಹಿಂಗೆ ಅಂದರು ಅಂತ ಫೀಲಿಂಗ್ನಲ್ಲಿ ಬರಬೇಡ್ರಿ ಅಂತಾರೆ ಬಾಬಾ. ಯಾಕಂದರೆ ಅವರು
ಕ್ಯಾರೆಕ್ಟರ್ನ ಮೂಲಕ ಅವ್ರೇನು ರೋಲ್ ಪ್ಲೇ ಮಾಡಿದರು, ಅವ್ರು ಮಾತು ಹೇಳಿದರು, ಅದು ಸತ್ಯ ಅಲ್ಲ. ಅದು ಸತ್ಯ ಅಲ್ಲ ಅಂದಮೇಲೆ ಅದನ್ನು ಸ್ವೀಕಾರ ಮಾಡಬೇಡ್ರಿ. ಬದ್ದುವಾ ಅಂದ್ರೆ ಶಾಪ್, ಅದು ಶಾಪವನ್ನು ನೀವು ಸ್ವೀಕಾರ ಮಾಡಬೇಡ್ರಿ ಅಂತಾರೆ ಬಾಬಾ. ತೋ ಆಪ್ ಬದ್ದುವಾ ಕೋ ಮನ್ ಮೇ ಸಮಾತೆ ಹೋ ತೋ ಕ್ಯಾ ಖುಷ್ ರಹತೆ ಹೋ. ಹಾಂ, ನನಗೆ ಹಿಂಗಂದ್ರು, ಹಿಂಗೆ ಮಾತಾಡ್ಬಿಟ್ರಲ್ಲ ಇವರು ಅಂತ ಅಂತೀವಲ್ಲ, ಇದಕ್ಕೆ ಶಾಪ್ ಅಂತಾರೆ ಬಾಬಾ. ಇದನ್ನು ನೀವು ಮನಸ್ಸಿನಾಗ ತೊಗೊಂಡ್ರಿ ಅಂದ್ರೆ ಖುಷಿರ್ತೀರಿ? ಬಾಬಾ ಮನಸ್ಸಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಮನಸ್ಸಿಗೆ ಇದನ್ನು ಹಚ್ಕೊಂಡ್ರಿ ಅಂದ್ರೆ, ನನಗಂದ್ರು, ನಾನಂತೂ ಆತ್ಮ ಇದ್ದೀನಿ. ಯಾವಾಗ ನಾ ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ಅಥವಾ ನಾ ತಂಗಿ, ನಾ ತಮ್ಮ ಇದ್ದೀನಿ, ನಮ್ಮ ಮಗಳಿದ್ದೀನಿ, ಸೊಸೆ ಇದ್ದೀನಿ ಅಂತ ಕ್ಯಾರೆಕ್ಟರ್ ಫೀಲ್ ಮಾಡ್ತೀವಿ. ಅವಾಗ ಹಾಂ, ನನಗೆ ಇವ್ರು ಅಂದರು, ನನಗೆ ಹಿಂಗೆ ಅಂದರು ಅಂತೀವಿ. ಮನಸ್ಸಿದು ಸ್ವೀಕಾರ ಮಾಡ್ತದ. ಆಗ ಮೈಂಡ್ ಖುಷಿ ಇರ್ತದೇನು? ಮನಸ್ಸು ಖುಷಿ ಇರ್ತದ. ಸುಖಿ ರೇತೆ ಹೋ, ಖುಷ್ ಇರ್ತೀರಿ, ಸುಖದಿಂದ ಇರ್ತೀರಿ. ಯಾ ವ್ಯರ್ಥ ಸಂಕಲ್ಪೋं का क्यों क्या कैसे कौन इस दुख का अनुभव करते हो. ಹಿಂಗೆ ಅನುಭವ ಮಾಡ್ತೀರೇನು? ಬದ್ದುವಾ ಅವ್ರು ಕೊಟ್ಟರು, ನೀವು ತೊಗೊಂಬಿಟ್ರಿ. ಅವ್ರು ಬೈದರು, ನೀವು ಸ್ವೀಕಾರ ಮಾಡಿಬಿಟ್ರಿ ಅಂತಂದರೆ, ಯಾಕಂದ್ರು, ಹಿಂಗೆ ಯಾಕೆ ಮಾಡಿದರು, ಹಿಂಗೆ ಯಾಕಂದ್ರು, ಇದೇನಿದು, ನಾನೇನು ಮಾಡಿದ್ದೆ ಅಂತ ಇಂಥ ದುಃಖದ ಅನುಭವ ಮಾಡ್ತೀರೇನು? ಬದ್ದುವಾ ಲೇನಾ ಅರ್ಥಾತ್ ಅಪ್ನೆ ಕೋ ಭಿ ದುಃಖ ಶಾಂತಿ ಅನುಭವ ಕರಾನ. ಬಾಬಾ ಹೇಳ್ತಾರೆ, ಯಾರಾದರೂ ನಿಮಗೆ ಶಾಪ ಕೊಡ್ತಾರೆ. ಶಾಪ ಅಂದ್ರೆ ಬೈದರು ಅಂತಂದ್ರೆ ಅದನ್ನು ನೀವು ತೊಗೊಳ್ತೀರಿ ಅಂತಂದ್ರೆ ನಿಮ್ಮನ್ನು ದುಃಖಿ ಮಾಡ್ಕೊಳ್ಳಿ, ನಿಮಗೆ ನೀವೇ ದುಃಖದ ಅನುಭವ, ಶಾಂತಿ ಅನುಭವ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ರಿ. ಏನೂ ಈ ಕ್ಯಾರೆಕ್ಟರ್ ಮೂಲಕ ಏನೂ ತಪ್ಪಾಗಿಲ್ಲ, ಆದರೂ ಕೂಡ ಯಾರೋ ನಮಗೇನೋ ಅಂಥ ಮಾತಂತಾರೆ, ಬೈತಾರೆ, ಇನ್ಸಲ್ಟ್ ಮಾಡ್ತಾರೆ, ಅನ್ಲಿ ಅಂತಾರೆ ಬಾಬಾ. ಅವ್ರ ಕ್ಯಾರೆಕ್ಟರ್ ಮೂಲಕ ಈ ಥರ ಅನ್ನೋದೇ ಇದೆ ಅಂದ್ರೆ ಅವ್ರು ಅಂದಿದ್ದಾರೆ, ಅದು ಸತ್ಯ ಅಲ್ಲ, ಅದು ಡ್ರಾಮಾ ಅಷ್ಟೇ. ಆದರೆ ಅದು ನೀವು ಸ್ವೀಕಾರ ಮಾಡ್ತೀರಂದ್ರೆ ನಿಮಗೆ ನೀವೇ ದುಃಖಿ, ಅಶಾಂತ ಮಾಡ್ಕೊಂಡಂತೆ. ಜೋ ಬಾಬ್ ದಾದಾಕಿ ಶ್ರೀಮತ್ ಹೇ, ಬಾಬಾರವರು ಶ್ರೀಮತ ಆಗಿದೆಯಲ್ಲ, ಏನಂತಿದೆ? ಸುಖ ದೋ ಅವ್ರ ಸುಖ ಲೋ. ಬಾಬಾ ನಮ್ಗೆ ಹೇಳೇ ಬಿಟ್ಟಾರೆ, ಸುಖ ಕೊಡ್ರಿ, ಸುಖ ತಗೊಳ್ರಿ ಅಂತ. ಆದ್ರೂ ನೀವು ದುಃಖ ತಗೊಳ್ತೀರಿ ಅಂತಂದ್ರೆ ಇದು ಶ್ರೀಮತದ ಉಲ್ಲಂಘನೆ ಆಯ್ತಲ್ಲ. तो उस श्रीमत का उल्लंघन हो जाता है ना. ಬಾಬಾ ಅಂತಾರ, ಬಾಬಾ ಹೇಳೇ ಬಿಟ್ಟಾರ, ಯಾರೇ ದುಃಖ ಕೊಡ್ತಾರಂದ್ರೆ ಕೊಡಲಿ, ಆದರೆ ನೀವ್ಯಾಕೆ ತೊಗೊಳ್ತೀರಿ ಅಂತ. ತೊಗೊಳ್ತೀರಿ ಅಂದ್ರೆ ಏನಾಯಿತು? ಬಾಬಾರವರ ಶ್ರೀಮತದ ಉಲ್ಲಂಘನೆ ಆಯಿತು. ತೋ ಅಭಿ ಸಭಿ ಬಚ್ಚೆ ದುವಾ ಲೇನಾ ದುವಾ ದೇನಾ ಸೀಕ್ ಗಯೇ ಹೋನಾ ಸೀಕಾ ಹೇನಾ. ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೆ ಮಕ್ಕಳೇ, ಈಗ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳುವಂತಹ ಅದನ್ನು ಕಲ್ತಿದ್ದೀರಲ್ಲ, ಕಲ್ತ್ಬಿಟ್ರಲ್ಲ ಅಂತಾರೆ ಬಾಬಾ. ಪ್ರತಿಜ್ಞಾ ಅವ್ರ ದೃಢತಾ ಸೆ ಪ್ರತಿಜ್ಞಾ ಕರೋ. ಬಾಬಾ ಅಂತಾರೆ ಪ್ರತಿಜ್ಞೆ ಮಾಡ್ರಿ, ಎಂಥದ್ದು? ದೃಢತೆಯಿಂದ. ಸುಖ ದೇನಾ ಹೇ ಅವ್ರ ಸುಖ ಲೇನಾ ಹೇ, ದುವಾ ದೇನಿ ಹೇ ಲೇನಿ ಹೇ ಪ್ರತಿಜ್ಞಾ ಹೇ ಹಿಮ್ಮತ್. ಬಾಬಾ ಅಂತಾರೆ ಸುಖ ಕೊಡಬೇಕು, ಸುಖ ತಗೋಬೇಕು, ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೊಳ್ಬೇಕು. ಬಾಬಾ ಅಂತಾರ ಕೊಡಬೇಕು, ತಗೋಬೇಕು, ಆದ್ರೆ ಸುಖನೇ ತಗೋಬೇಕು, ದುಃಖ ತಗೊಳ್ಳುವಂಗಿಲ್ಲ. ಅವ್ರು ಅಂದರು ಅಂತ ಅವ್ರು ಬದ್ದು ಅವ್ರ ಶಾಪ ಮನಸ್ಸಿಗೆ ಹಚ್ಕೊಳ್ಳೋಂಗಿಲ್ಲ. ಈ ಪ್ರತಿಜ್ಞೆ ಮಾಡ್ತೀರಿ? ಇಷ್ಟು ಧೈರ್ಯ ಇದೆಯಾ? ಬಾಬಾ ಕೇಳ್ತಾರೆ. ದೃಢ ಪ್ರತಿಜ್ಞೆಯಿಂದ ಸಂಕಲ್ಪ ಮಾಡ್ರಿ, ನಾನು ಆಶೀರ್ವಾದನೇ ತಗೊಳ್ತೀನಿ, ಆಶೀರ್ವಾದನೇ ಕೊಡ್ತೀನಿ, ಸುಖನೇ ತಗೊಳ್ತೀನಿ, ಸುಖನೇ ಕೊಡ್ತೀನಿ. ಅಂಥವ್ರ ಕೈ ಎತ್ರಿ ಅಂತಾರೆ ಬಾಬಾ. ಮನಸ್ಸಿನ ಕೈಯನ್ನೇ ಎತ್ರಿ, ಪಕ್ಕಾ ಇದ್ದೀರಲ್ಲ, ಕಚ್ಚಾ ಏನಿಲ್ಲಲ್ಲ. ಕಚ್ಚಾ ಇದ್ರೆ ಗುಬ್ಬಿಗಳು ನಿಮ್ಮನ್ನು ತಿಂದುಬಿಡ್ತದಂತಾರೆ ಬಾಬಾ. ದೃಢತಾ ಸಫಲತಾಕಿ ಚಾಬಿ ಹೇ. ಎಷ್ಟು ದೃಢತೆ ಇದೆ, ಏನು ಬೇಕಾದಾಗಲಿ, ಯಾರು ಏನೇ ಅನ್ನಲಿ ಈ ಕ್ಯಾರೆಕ್ಟರಿಗೆ, ನಾ ಮಾತ್ರ ದುಃಖ ತಗೊಳ್ಬಾರ್ದು ಅನ್ನುವಂಥದ್ದು ಎಷ್ಟು ದೃಢತೆ ಇದೆಯೋ ಆ ದೃಢತೆ ಸಫಲತೆಯ ಚಾವಿಯಾಗಿದೆ ಅಂತಾರೆ ಬಾಬಾ. ನಿಮ್ಮೆಲ್ಲರ ಹತ್ರ ಸಫಲತೆಯ ಚಾವಿ ಇದೆಯಲ್ಲ, ಚಾವಿ ಖಾಯಮಾಗಿ ಇಟ್ಕೊಂಡಿದ್ದೀರಲ್ಲ. ಮಾಯಾ ಚೋರಿ ತೋ ನಹಿ ಕರ್ ಲೇತಿ, ಉಸ್ಕೋ ಭಿ ಚಾಬಿ ಸೆ ಪ್ಯಾರ್ ಹೇ. ಮಾಯಾ ನಿಮ್ಮ ಚಾಬಿ ತಗೊಳ್ಳೋದಿಲ್ಲಲ್ಲ. ದೃಢತಾ ಪಕ್ಕ, ದೃಢತೆ ಅಂದರೆ ಪಕ್ಕ. ಬೇಕಾದಾಗಲಿ ನಾನು ಯಾರು ಏನಂದ್ರೂ ಅವ್ರು ಅಂದರು ಅಂತ ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ಮತ್ತು ಬೇರೆಯವ್ರನ್ನ ದುಃಖ ಕೊಡ್ತಾರಂತ ದುಃಖ ತಗೊಳ್ಳೋದಿಲ್ಲ ಅನ್ನೋದು ಪಕ್ಕ ನಿಶ್ಚಯ ಇದೆಯಲ್ಲ. ಈ ನಿಶ್ಚಯದ ಚಾವಿ ಮಾಯಾಗೆ ಭಾಳ ಪಸಂದ, ಅದು ತೊಗೊಂಡ್ಬಿಡ್ತದಂತಾರೆ ಬಾಬಾ. सदैव संकल्प करते हुए यह संकल्प इमर्ज करो, मर्ज नहीं इमर्ज. ಸದಾ ನೆನಪಿರಲಿ, ನಾ ಹೀಗೆ ಪ್ರಾಮಿಸ್ ಮಾಡೀನಿ, ಸಂಕಲ್ಪ ಮಾಡೀನಿ ಅನ್ನೋದು ನೆನಪಿರಲಿ. ಇಮರ್ಜ್ ಕರೋ ಮುಜೆ ಕರ್ನಾ ಹಿ ಹೇ. ಸದಾ ನೆನಪು ಮಾಡಿಕೊಡ್ರಿ, ನಾನು ಸುಖನೇ ಕೊಡಬೇಕು, ಸುಖನೇ ತಗೋಬೇಕು,
ಆಶೀರ್ವಾದ ಕೊಡಬೇಕು, ಆಶೀರ್ವಾದನೇ ತಗೋಬೇಕು ಅಂತ ಪಕ್ಕಾ ನೆನಪು ಮಾಡಿಕೊಡ್ರಿ, ಮೈಂಡಿಗೆ ನೆನಪು ಮಾಡಿರಿ ಅಂತಾರೆ ಬಾಬಾ. ಇಲ್ಲಾಂದರೆ ಇದು ಮೈಂಡ್ ಪದೇ ಪದೇ ತನಗೆ ರೋಲ್ ಅಂತ ತಿಳ್ಕೊಂಡು, ನನಗೆ ಹಿಂಗೆ ಅಂದರು ಅಂತ ತಿಳ್ಕೊಂಡು ಮತ್ತೆ ಇದು ವಶೀಭೂತ ಆಗ್ತದೆ. ಹುವಾಯಿ ಪಡಾಹೆ ಅಂಡರ್ಲೈನ್ ಬಾಬಾ ಅಂತಾರೆ, ಮಕ್ಕಳೇ ಕೇವಲ ಬಾಬಾ ನಮಗೆ ನಿಮಿತ್ತ ಮಾತ್ರ ಜ್ಞಾನ ಹೇಳಿ ಆತ್ಮದ ಸತ್ಯವನ್ನು ತಿಳಿಸಿ ಕರ್ಮ ಹೇಗೆ ಮಾಡಬೇಕು, ವಿಚಾರ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ತಾರೆ. ಆದರೆ ಆತ್ಮನ ಮೈಂಡ್ ಒಳಗೆ ನಡೆಯುವ ಪ್ರತಿ ವಿಚಾರನೂ ಕೂಡ ಡ್ರಾಮಾ ಅನುಸಾರ ಮೊದಲೇ ಫಿಕ್ಸ್ ಇದೆ, ನೂಂತಿದೆ. ಬಾಬಾ ಹೇಳ್ತಾರೆ ಹುವಾಯಿ ಪಡಾಹೆ, ನೀವೇನು ಮಾಡ್ತೀರಿ ಮೊದಲ ಬಿಟ್ಟಿದ್ದು, ನಿಮ್ಮ ವಿಜಯ ಆಗೇ ಬಿಟ್ಟಿದೆ ಅಂತಾರೆ ಬಾಬಾ. ಕೇವಲ ಮಾಡೋದಷ್ಟೇ ಬಾಕಿ ಇದೆ. ಇಸ್ಕೋ ಕಹಾ ಜಾತಾ ಹೇ ನಿಶ್ಚಯ ಬುದ್ಧಿ ವಿಜಯಂತಿ. ಬಾಬಾ ವರದಾನ್ ಕೊಟ್ಟಾರಂದ್ರೆ ಲೌಕಿಕನಾಗೂ ಕೂಡ ನಾವು ಕಥೆಯೊಳಗೆ ಕೇಳ್ತೀವಿ. ಭಸ್ಮಾಸುರನಿಗೆ ಬೇರೆ ಬೇರೆ ರಾಕ್ಷಸರಿಗೆ ತಪಸ್ ಮಾಡಿದ್ದಕ್ಕೆ ವರದಾನ ಕೊಟ್ಟರು. ವರದಾನ ಕೊಟ್ಟ ಮೇಲೆ ಅದು ಸಿದ್ಧಿ ಆಗ್ಲಿಕ್ಕೆ ಶುರು ಆಗಿಬಿಡ್ತು ಅಂತ. ಕೆಟ್ಟವರಿಗೆ ಅಷ್ಟು ಸಿದ್ಧಿ ಆಗ್ತದೆ ಭಗವಂತ ಕೊಟ್ಟಂಥ ವರದಾನ. ಇನ್ನು ನಾವು ಮಕ್ಕಳಿಗೆ ಪರಮಾತ್ಮ ವರದಾನ ಕೊಟ್ಟಾರಂದಮೇಲೆ ಅದು ಆದಂಗನೇ ಅಂತಾರೆ ಬಾಬಾ, ಆದಂಗನೇ. ಇದಕ್ಕಂತಾರೆ ನಿಶ್ಚಯ ಬುದ್ಧಿ ವಿಜಯಂತಿ. ಹಿಂಗಲ್ಲ ಬಾಬಾ ಅಂದಾರ್ ಖರೆ ಆಗುತ್ತೋ ಇಲ್ಲ ಅಂತಂದರೆ ಬಾಬನ ಮೇಲೇ ನಿಶ್ಚಯ ಇಲ್ಲ, ಬಾಬನ ಮೇಲೆ ಡೌಟ್ ಇದೆ ಅಂತ ಅರ್ಥ. ವರದಾನದ ಮೇಲೆ, ಬಾಬನ ಶಕ್ತಿ ಮೇಲೆ ನಮಗೆ ಬಾಬಾ ಏನದಾರ ಅನ್ನೋದಿನ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಆಗ್ತದೆ. ಅದಕ್ಕಾಗಿ ಡ್ರಾಮಾ ವಿಜಯ್ ಕಾ ಬನಾಹಿ ಪಡಾಹೆ. ಬಾಬಾ ಹೇಳ್ತಾರೆ ಡ್ರಾಮಾದೊಳಗೆ ವಿಜಯ್ ಫಿಕ್ಸ್ ಇದೆ. ಮಾಡಲ್ಪಟ್ಟ ನಾಟಕದಲ್ಲಿ ನಾವೆಲ್ಲ ಬ್ರಾಹ್ಮಣ ಆತ್ಮರದು ವಿಜಯ ನೋಂದಾಯಿಸಲ್ಪಟ್ಟಿದೆ ಅಂತಾರೆ ಬಾಬಾ. ಸಿರ್ಫ್ ರಿಪೀಟ್ ಕರ್ನಾ ಹೇ, ಅಂಡರ್ಲೈನ್, ಡಬಲ್ ಟ್ರಿಪಲ್ ಅಂಡರ್ಲೈನ್. ಕೇವಲ ರಿಪೀಟ್. ಹಿಂದಿನ ಕಲ್ಪದಲ್ಲಿಯೂ ಕೂಡ ಬಾಬಾ ನಮ್ಮನ್ನು ಜಾಗೃತ ಮಾಡಿ ನಮ್ಮ ಮೂಲಕ ಕರ್ಮ ಮಾಡಿಸಿದ್ರು, ಆ್ಯಕ್ಟಿಂಗ್ ಮಾಡಿಸಿದ್ರು. ಆ ಆ್ಯಕ್ಟಿಂಗನ್ನು ಡ್ರಾಮಾದ ಡೈರೆಕ್ಟರ್ ಕಲಿಸ್ಕೊಟ್ಟಿದ್ರು, ಅದರ ನಾವು ವಿಜಯಿ ಆಗಿದ್ವಿ. ಕೇವಲ ಈಗ ಮತ್ತೊಮ್ಮೆ ರಿಪೀಟ್ ಮಾಡಿರಿ, ನೀವು ಆಗೇ ಬಿಟ್ಟಿರಿ ವಿಜಯ್ ಅಂತಾರೆ ಬಾಬಾ. ಅಂದರೆ ಸುಖ ಕೊಡೋದು, ಸುಖ ತಗೊಳ್ಳೋದು, ದುವಾ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಇದು ಪಕ್ಕ. ಬನಾಯಾ ಡ್ರಾಮಾ ಹೇ ಅಂಡರ್ಲೈನ್. ಬಾಬಾ ಹೇಳ್ತಾರೆ ನೀವು ಏನು ಮಾಡೋದದ, ನೀವಂತೂ ಆತ್ಮ ಸಾಕ್ಷಿ ದೃಷ್ಟಾಗಿ ರೋಲ್ ಪ್ಲೇ ಮಾಡಕ್ಕೆ ಬಂದಿರಿ, ಆ್ಯಕ್ಟರ್ ಇದ್ದೀರಿ. ಆ್ಯಕ್ಟಿಂಗೂ ಮಾಡೋದು ಪ್ಲಸ್ ತಮ್ಮ ಈ ಸಿನಿಮಾನ ಸಾಕ್ಷಿಯಾಗಿ ನೋಡೋದು ಇದೆ. ಮಾಡಲ್ಪಟ್ಟ ನಾಟಕ ಅಂತಾರೆ ಬಾಬಾ. ಇದ್ರಾಗ ಏನ್ರಿ ನೀವು ಏನರ ಮಾಡೋದದ. ನಾವೇನು ತಿಳ್ಕೊತೀವಿ, ಇದು ಎಲ್ಲ ನಮ್ಮಿಂದ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀವಿ. ಡ್ರಾಮಾ ಒಂದ್ಸರಿ ಆಗಿ ಹೋದ್ಮೇಲೆ ಅದ್ರಾಗ ಯಾರೂ ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಏನೂ ಮಾಡೋದಿಲ್ಲ. ಏನೆಲ್ಲ ಇದೆ ಮಾಡಲ್ಪಟ್ಟದ್ದು ಆಗಿ ಹೋದ ನಾಟಕ ವಾಪಸ್ ರಿಪೀಟ್ ಆಗ್ತಾ ಇದೆ. ಬನಾಯಾ ಹುವಾ ರಿಪೀಟ್ ಕರ್ ಬನಾನಾ ಹೇ. ಹೋಗಿದೆ ಅದನ್ನೇ ವಾಪಸ್ ರಿಪೀಟ್ ಮಾಡಬೇಕಿದೆ. ಮುಷ್ಕಿಲ್ ಹೇ ಕ್ಯಾ, ಇಷ್ಟು ಮಾಡೋದೇನು ಭಾಳ ಕಠಿಣ ಅದ ಏನು? ಕभी ಮುಷ್ಕಿಲ್ ಹೋ ಜಾತಾ. ಮುಷ್ಕಿಲ್ ಕ್ಯೂ ಹೋತಾ? ಅಪ್ನೆ ಆಪ್ ಹಿ ಸಹಜ್ ಕೋ ಮುಷ್ಕಿಲ್ ಕರ್ ದೇತೆ ಹೋ. ಎಲ್ಲ ಮಾರ್ಗ ಭಾಳ ಸರಳ ಇದೆ, ನಿಮಗೆ ನೀವೇ ಕಠಿಣ ಮಾಡ್ಕೋತೀರಂತಾರೆ ಬಾಬಾ. ಚೋಟಿ ಸಿ ಗಲ್ತಿ ಕರ್ ಲೇತೆ ಹೋ, ಪತಾ ಹೇ ಕೌನ್ ಸಿ ಗಲ್ತಿ ಕರ್ತೆ ಹೋ. ಬಾಪ್ ದಾದಾ ಕೋ ಉಸ್ ಸಮಯ ಬಚ್ಚೋಂ ಪರ್ ಬಹುತ್ ರೆಹಮ್ ಕ್ಯಾ ಕಹೆ ಪ್ಯಾರ್ ಆತಾ ಹೇ. ನೀವೇ ಒಂದು ಸಣ್ಣ ಮಾತನ್ನು ಬಾಬಾ ತಿಳಿಸ್ಕೊಟ್ಟ ಮೇಲೂ ಕೂಡ, ಅಂದರೆ ಇದು ಡ್ರಾಮಾ ಇದೆ ಮಕ್ಕಳೇ, ಎಲ್ಲರದು ಫಿಕ್ಸ್ ರೋಲ್ ಇದೆ. ಅಕಸ್ಮಾತ್ ಅವರು ನಿಮಗೆ ಏನಾದರೂ ಈ ಕ್ಯಾರೆಕ್ಟರ್, ಈ ಶರೀರಕ್ಕೆ ಏನಾದರೂ ಅನ್ನೋದದ ಅಂದ್ರೆ ಅವ್ರು ಅಂತಾರತ್ತಂದ್ರೆ ಅದು ಮನ್ಸಿಗೆ ಹಚ್ಕೋತೀರಿ ಅಂತಂದ್ರೆ ಇದೇ ಅಜ್ಞಾನ. ಅದಕ್ಕೆ ಮಕ್ಕಳ ಮೇಲೆ ದಯಾ ಬರ್ತದೆ. ಮನ್ಸಿಗೆ ಹಚ್ಕೊಳ್ತೀರಿ, ಮನ್ಸಿಗೆ ಕೆಟ್ಟ ಮಾಡ್ಕೊಳ್ತೀರಿ, ಇಷ್ಟು ಸರಳ ದಾರಿ ಇದ್ರೂ ಕೂಡ ಕಠಿಣ ಮಾಡ್ಕೊಳ್ತೀರಿ ಅಂತಂದ್ರೆ ಬಾಬಾಗೆ ದಯಾ ಬರ್ತದೆ. ಇಷ್ಟು ಜ್ಞಾನ ತಿಳಿದ ಮೇಲೂ ಕೂಡ ಮಕ್ಕಳು ಅದೇ ತಪ್ಪು ಮಾಡ್ತಾರಲ್ಲ, ಮಾಯೆ ವಶಭೂತ ಆಗ್ತಾರಲ್ಲ ಅಂಥೇಳಿ. ಆದರೂ ಬಾಬಂದು ಮಕ್ಕಳ ಮೇಲೆ ಭಾಳ ಪ್ರೀತಿ ಇದೆಯಲ್ಲ. ಏಕ್ ತರಫ್ ತೋ ಕೇತೆ ಹೋ ಕಿ ಬಾಬಾ ಹಮಾರೆ ಸಾಥ್ ಕಂಬೈಂಡ್ ಹೇ. ಮಕ್ಕಳು ನೀವು ಒಂದು ಕಡೆ ಏನಂತೀರಿ, ಬಾಬಾ ನಮ್ಮ ಜೊತೆಯಲ್ಲದಾರಂತ ಹೇಳ್ತೀರಿ. ಸಾಥ್ ನಹಿ ಕಂಬೈಂಡ್ ಹೇ, ಬರೇ ಜೊತೆಗದಾರಲ್ಲ, ಕಂಬೈಂಡ್ ಅದಾರ ಅಂತ ಹೇಳ್ತೀರಿ. ತೋ ಕಂಬೈಂಡ್ ಹೇನಾ? ಬಾಬಾ ಅಂತಾರೆ ಕಂಬೈಂಡ್ ಇದಾರಲ್ಲ ಬಾಬಾ. बाप दादा हर बच्चे को मेहनत मुक्त मोहब्बत में मगन देखने चाहते हैं. ಬಾಪ್ ದಾದಾರವರು ಪ್ರತಿಯೊಬ್ಬ ಮಕ್ಕಳಿಗೆ ಪರಿಶ್ರಮದಿಂದ ಮುಕ್ತ, ಪ್ರೇಮದಲ್ಲಿ ಮಗ್ನ ಆಗುವುದನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ತೋ ಮೆಹನತ್ ಯಾ ಮಾಯಾ ಕಿ ಯುದ್ಧ ಸೆ ಮುಕ್ತ ಬನ್ನೆ ಕಿ ಆಜ್ ಸಂಕಲ್ಪ ದ್ವಾರ ಹೋಲಿ ಜಲಾಯಂಗೇನಾ. ಬಾಬಾ ಅಂತಾರೆ ಪರಿಶ್ರಮದಿಂದ ಮಾಯೆ ಯುದ್ಧದಿಂದ ಮುಕ್ತರಾಗಿ ಇವತ್ತು ಸಂಕಲ್ಪ ಮಾಡ್ತಿರಲ್ಲ, ಹೋಲಿ ಆಚರಿಸ್ತಿರಲ್ಲ,
ಎಲ್ಲ ಹಳೆಯ ಸಂಕಲ್ಪಗಳನ್ನು, ದುಃಖದ ಮಾತುಗಳನ್ನು, ಹಿಂದಿನ ಕಹಿ ಘಟನೆಗಳನ್ನು ಸುಟ್ಟು ಹಾಕಿಬಿಡ್ತೀರಲ್ಲ ಅಂತಾರೆ ಬಾಬಾ. ಜಲಾನ ಮಾನ ನಾಮ್ ನಿಶಾನ್ ಗುಮ್. ಸುಡ್ತೀವಿ, ಸುಟ್ವಿ ಅಂತಂದ್ರೆ ನಾವು ಒಂದು ಹಳ್ಳಿಯೊಳಗೆ ಎಲ್ಲರ ಮನೆಯೊಳಗಿಂದು ಕುಳ್ಳು ತೊಗೊಂಡು ಹೋಗ್ತಿದ್ರು, ಕಟ್ಟಿಗೆ ತೊಗೊಂಡು ಹೋಗ್ಬಿಡ್ತಿದ್ರು. ಎಲ್ಲ ಹುಡುಗರು ಬಂದು ಏನು ಯಾರು ಹೇಳಿದರೂ ಕೇಳ್ತಿರಲಿಲ್ಲ, ತೊಗೊಂಡು ಹೋಗ್ತಿದ್ರು. ಆವಾಗ ದೊಡ್ಡದು ಆ ಓಣಿಯೊಳಗೆ ಅವೆಲ್ಲ ಹಾಕಿ ಬೆಂಕಿ ಹಚ್ತಿದ್ರು. ಆಗ ನಮಗೇನರ ಗೊತ್ತಾಗ್ತಿತ್ತು ಇದು ನಮ್ಮ ಮನೆ ಕುಳ್ಳದ, ಇದು ನಮ್ಮ ಮನೆಯೊಳಗಿನ ಕಟ್ಟಿಗೆ ಅದ ಅಂತ. ಏನೂ ಗೊತ್ತಾಗಲ್ಲ, ಯಾವ್ದು ಕಟ್ಟಿಗೆೋ ಏನೋ ಬೆಂಕಿ ಸುಡ್ತಾ ಇರ್ತದೆ. ಹಂಗೆ ಬಾಬಾ ಹೇಳ್ತಾರೆ, ಇವ್ರು ಅಂದರು, ನಮ್ಮ ಅಣ್ಣ ಅಂದರು, ನಮ್ಮ ಮನ್ಯಾಗ ಅವ್ರು ಅಂದರು, ಅಥವಾ ಇವ್ರು ನನಗೆ ಈ ಥರ ಮಾತಾಡಿದಾರ, ಈ ಥರ ನನ್ನ ಜೀವನದಾಗ ಹಿಂಗೆ ಮಾಡಿ ಹೋಗಿದಾರ, ಇನ್ನೂ ಮಾಡ್ತಿದ್ದಾರ ಅಂತೀರಲ್ಲ. ಇವೆಲ್ಲ ನೋವು ಕೊಡುವಂಥ, ದುಃಖ ಕೊಡುವ, ಶಾಪ ತಗೊಳ್ಳುವಂಥ ಮಾತು. ಸುಡಬೇಕು, ಹಿಂಗೆ ಸುಡಬೇಕಲ್ಲ, ಅದರ ನಾಮ್ ನಿಶಾನೇನೂ ಇರಬಾರ್ದಂತಾರೆ ಬಾಬಾ. ಕೊಯ್ ಬಿ ಚೀಜ್ ಜಲಾತೆ ಹೋ ತೋ ನಾಮ್ ನಿಶಾನ್ ಖತ್ಮ್ ಹೋ ಜಾತಾ ಹೇ ನೋ. ಸುಟ್ಟ ಮೇಲೆ ಏನು ಅದ್ರ ಹೆಸರು ಇರಲ್ಲ. ಯಾವ ವಸ್ತು ಸುಟ್ಟಿ ಕುಳ್ಳಿತ್ತೋ, ಕಟ್ಟಿಗಿತ್ತೋ, ಇದು ರಬ್ಬರ್ ಇತ್ತೋ, ಏನಿತ್ತು ಅಂತಲೇ ಗೊತ್ತಾಗೋದಿಲ್ಲ. ಇಂಥ ಹೋಲಿ ಆಚರಿಸ್ತೀರಲ್ಲ, ಕೈ ಅಳಗಾಡಿಸ್ರಿ, ಇಂಥ ಹೋಲಿ ಆಚರಿಸ್ತೀವಂತ ಸ್ವಲ್ಪ ಹೇಳ್ರಿ ಅಂತಾರೆ ಬಾಬಾ. वर्तमान समय बाप दादा दो बातों पर बार बार अटेंशन दिला रहे हैं. ವರ್ತಮಾನ ಸಮಯ ಈ ಸದ್ದು ಏನು ಎಲ್ಲ ಕಡೆಯಲ್ಲಿ ಏನು ನಡೀತಾ ಇದೆಯಲ್ಲ, ಈ ಸಮಯ ಅನುಸಾರ ಬಾಬಾ ಮಕ್ಕಳಿಗೆ, ಮನಸ್ಸಿಗೆ ಒಂದು ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಒಂದನೇದರಲ್ಲಿ ಸ್ಟಾಪ್, ಬಿಂದಿ ಲಗಾವೋ, ಪಾಯಿಂಟ್ ಲಗಾವೋ, ಬಿಂದು ಹಾಕಿಬಿಡ್ರಿ. ಒಳ್ಳೆಯದೇ ಇರಲಿ, ಸಾಮಾನ್ಯ ಇರಲಿ, ಸಾಧಾರಣ ಕರ್ಮನೇ ಇರಲಿ. ಈಗ ತಿಳ್ಕೊಳ್ರಿ, ಮಾವಿನ ಹಣ್ಣು ತಂದ್ವಿ, ಮನೆಯೊಳಗೆ ತಂದೀವಿ ಅಂತಂದ್ರೆ ಹೋಳಿಗೆ ಮಾಡಿದ್ವಿ, ಊಟ ಮಾಡಿದ್ವಿ, ಮುಗಿತಲ್ಲಿಗೆ ಸ್ಟಾಪ್. ಉಣ್ಣೋದಿದೆ, ನಿಮ್ಮ ಭಾಗ್ಯದೊಳಗೆ, ನಿಮ್ಮ ಕ್ಯಾರೆಕ್ಟರ್ ಒಳಗೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋದಿದೆ, ಹೋಳಿಗೆ ಮಾಡೋದಿದೆ, ಊಟ ಮಾಡಿದ್ರಿ. ಮತ್ತು ಅದನ್ನು ಎಲ್ಲರ ಮುಂದೆ ಹೇಳೋದು, ಬಾಬಾ ಹೇಳ್ತಾರೆ ವಿಸ್ತಾರದಾಗ ಹೋಗಬೇಡ್ರಿ, ಫುಲ್ ಸ್ಟಾಪ್ ಅಂತಾರೆ ಬಾಬಾ. ಊಟ ಮಾಡಿದ್ರಲ್ಲ, ಅದ್ರ ತೃಪ್ತಿ ಅನುಭವ ಮಾಡಿದ್ರಲ್ಲ, ಅಲ್ಲಿಗೆ ಮುಗೀತು, ಖತಮ್. ಬಟ್ಟೆ ತೊಗೊಂಡು ಬಂದ್ರಿ, ನಿಮ್ಮ ಮಕ್ಕಳಿಗೆ ಐಸ್ ಕ್ರೀಮ್ ತಂದು ಕೊಟ್ರಿ, ಚಾಕ್ಲೇಟ್ ತಂದು ಕೊಟ್ರಿ, ಮಕ್ಕಳು ತಿಂದರು, ಖತಮ್, ಅಲ್ಲಿಗೆ ಫುಲ್ ಸ್ಟಾಪ್ ಅಂತಾರೆ ಬಾಬಾ. ಮತ್ತು ಸೊಸೆ ಹಿಂಗಂದ್ರು, ಮಗ ಹಿಂಗಂದ್ರು, ನಮ್ಮ ಅಣ್ಣ ಹಿಂಗೆ ಮಾತಾಡಿದ್ರು, ಅಕ್ಕ ಹಿಂಗೆ ಮಾತಾಡಿದರು. ಬಾಬಾ ಅಂತಾರೆ ಜೋ ಹೋನಾತ, ನಿಯತಿ ಒಳಗೆ ಏನು ಆಗಬೇಕಾಗಿತ್ತು, ಯಾರ ಕ್ಯಾರೆಕ್ಟರ್ ಮೂಲಕ ಯಾವ ಮಾತು, ಯಾವ ಘಟನೆ, ಯಾವ ಕೆಲಸ ಆಗಬೇಕು ಅದು ಆಗಿದೆ, ಅದು ಆಗಲೇಬೇಕಿತ್ತು, ಅದು ಆಗಿಬಿಟ್ಟಿದೆ. ನನಗೆ ಹಿಂಗೆ ಅಂದರು, ಹಿಂಗೆ ಯಾಕೆ ಮಾಡಿದರು, ಹಿಂಗೆ ಯಾಕೆ ಮಾಡಲಿಲ್ಲ ಅಂತ ಅನ್ನೋದು ಅಂತಂದ್ರೆ ಅದಕ್ಕೆ ಕ್ವೆಶ್ಚನ್ ಮಾರ್ಕ್ ಹಾಕೋದು ಅಂತಾರೆ ಬಾಬಾ. ಅದನ್ನು ಎಳ್ಕೊಂಡು ದೊಡ್ಡದು ಮಾಡೋದು, ವ್ಯರ್ಥವನ್ನು, ನೆಗೆಟಿವಿಟಿಯನ್ನು ದೊಡ್ಡದು ಮಾಡೋದು ಅಂತಾರೆ. ಅದಕ್ಕೆ ಏನು ಮಾಡಿರಿ, ವರ್ತಮಾನ ಸಮಯ ಏನು ಜರೂರಿ ಇದೆ, ಸ್ಟಾಪ್ ಮಾಡಿಬಿಡೋದು. ಏನಾಗಿದೆ ಅಲ್ಲ ಒಂದೇದು ಸ್ಟಾಪ್, ಬಿಂದು, ಫುಲ್ ಸ್ಟಾಪ್, ಪಾಯಿಂಟ್ ಆಗಿಬಿಡ್ರಿ. ಸ್ಟಾಪ್ ಮಾಡಿ ಖುದ್ದು ಏನಾಗಿಬಿಡ್ರಿ, ಪಾಯಿಂಟ್ ಹಾಕಿಬಿಡ್ರಿ, ಆತ್ಮ ಬಿಂದು ಅಂತ ಸ್ಥಿತ ಆಗ್ರಿ. ಅಂದರೆ ನಾನು ನೋಡಿದ್ದು ಕೇಳಿದ್ದು ಏನೆಲ್ಲ ಇದೆ ಇದು ಕೇವಲ ಜಸ್ಟ್ ನಾಟಕದಲ್ಲಿ, ಸ್ವಪ್ನದ ಲೋಕದಲ್ಲಿ ನಾನು ನೋಡಿದ್ದೀನಿ, ಬಿಂದು ಮುಗೀತು, ನಾನು ಆತ್ಮ ನಿರಾಕಾರ ಇದ್ದೀನಿ. ಹಾಗೆ ಇವರೆಲ್ಲರೂ ನಿರಾಕಾರ ಆತ್ಮ ಅದಾರ, ನಾವೆಲ್ಲರೂ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ಈ ಮನಸ್ಸಿಗೆ ಪದೇ 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 ನೆನಪಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಮನಸ್ಸೇ ಅಲ್ಲ ಇಷ್ಟೆಲ್ಲ ಗದ್ದಲ ಮಾಡುವಂಥದ್ದು. ದೂಸ್ರಾ ಬಾಬಾ ವರ್ತಮಾನ ಸಮಯ ನಾವೆಲ್ಲ ನೋಡ್ತಿದ್ದೀವಿ, 4 ಕಡೆ ಮನುಷ್ಯ ಜೀವನದಲ್ಲಿ ಕ್ಯಾರೆಕ್ಟರ್ ಒಳಗೆ ಬರೀ ಕಾಂಪಿಟೇಷನ್ ಅದ, ಕಂಪ್ಯಾರಿಸನ್ ಅದ, ಒಬ್ರಿಗೊಬ್ಬರು ಹೆಚ್ಚು ಕಡಿಮೆ, ಕೀಳು ಮೇಲು, ಇವೆಲ್ಲ ಬರೀ ಇದನ್ನೇ ನೋಡ್ತಾ ಇದ್ದೀವಿ. ಅವ್ರಿಗಿಂತ ನಾವು ಹೆಚ್ಚು ಕಾಣಬೇಕು, ಭಾಳ ಸುಂದರ ಕಾಣಬೇಕು, ಬರೀ ಇದನ್ನು ನೋಡ್ತಾ ಇದ್ದೀವಿ. ಸರಿ, ದೇಹ ಭಾನದ ಜಗತ್ತಿನೊಳಗಿದೆ, ಏನು ಡ್ರಾಮಾ ಅನುಸಾರ ಫಿಕ್ಸ್ ಇದೆ ಅದೆಲ್ಲ ನಡೀತಾ ಇದೆ. ಆದರೆ ನಾವು ಮಕ್ಕಳು ನಾಲೇಜ್ ಹೊಂದಿರುವ ಕಾರಣದಿಂದ ಇದೆಲ್ಲದರಿಂದ ಪರೇ ಇರಬೇಕು. 2ನೇ ಮಾತು ಹೇಳ್ತಾರೆ ಬಾಬಾ, ಸ್ಟಾಕ್ ಜಮಾ ಕರೋ. 1ನೇದು ಸ್ಟಾಪ್, ಎಲ್ಲ ಸ್ಟಾಪ್ ಮಾಡಿಬಿಡ್ರಿ. ಅದನ್ನು ಹರಡಿಸೋದು, ಹೇಳೋದು, ವರ್ಣನೆ ಮಾಡೋದು, ಆ ಚಿಂತೆಯನ್ನು ಇನ್ನೊಬ್ಬರ ಮುಂದೆ ಶೇರ್ ಮಾಡ್ಕೊಳ್ಳೋದು, ಅದು ಸ್ಟಾಪ್. 2ನೇದು ಸ್ಟಾಕ್ ಜಮಾ ಮಾಡಿಕೊಡ್ರಿ. ಎಲ್ಲ ಖಜಾನೆಗಳನ್ನು, ಗುಣಗಳನ್ನು, ಶಕ್ತಿಗಳನ್ನು, ಬಾಬಾ ಕೊಡುವ ಜ್ಞಾನವನ್ನು ನಿಮ್ಮೊಳಗೆ, ಬುದ್ಧಿಯೊಳಗೆ ಸ್ಟಾಕ್ ಮಾಡಿಕೊಡ್ರಿ. ದೋನೋ ಜರೂರಿ ಹೇ. ಇವತ್ತು ಇಷ್ಟು ಪ್ರಪಂಚದಲ್ಲಿ ಕೋಲಾಹಲ ನಡೆದಿದೆಯಲ್ಲ, ಅದಕ್ಕಾಗಿ ನಮ್ಮ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು ಅವಶ್ಯಕಿದೆ, ಅದಕ್ಕೆ ಬಿಂದು ಹಾಕೋದು ಅವಶ್ಯಕಿದೆ, ಮತ್ತು ಬಹಳಷ್ಟು ಶಕ್ತಿ ಜಮಾ ಮಾಡ್ಕೊಳ್ಳೋದು ಜರೂರಿ ಇದೆ. 3 ಖಜಾನೆ ವಿಶೇಷ ಜಮಾ ಕರು. ಜಮಾ ಮಾಡ್ಕೊಳ್ಳೋದ್ರಾಗೂ 3 ಖಜಾನೆ ವಿಶೇಷ ಜಮಾ ಮಾಡ್ಕೊಡ್ರಿ ಅಂತಾರೆ ಬಾಬಾ. 1
अपने पुरुषार्थ की प्रारब्ध अर्थात प्रत्यक्ष फल व जमा करो. ಪ್ರತ್ಯಕ್ಷ ಫಲ ಅಂದರೆ ಸಂಗಮ ಯುಗದೊಳಗೆ ಹೈಯರ್ ಕಾನ್ಷಿಯಸ್ ಆತ್ಮಸ್ಥಿತಿ. ಸಂಗಮ ಯುಗದ ಪುರುಷಾರ್ಥದ ವರ್ತಮಾನದ ಫಲ ಏನು? ಈ ಸದ್ದ ಮಾಡಿದ್ದಕ್ಕೆ ಏನರ ಫಲ ಬೇಕಲ್ಲ, ಮುಕ್ತಿ. ಎದರಿಂದ? ಈ ಡ್ರಾಮಾದ ಆಗು ಹೋಗುಗಳಿಂದ ಮುಕ್ತಿ. ಇದು ಡ್ರಾಮಾ ಅನ್ನೋದೇ ಮುಕ್ತಿ, ಜೀವನ್ ಮುಕ್ತಿ. ಇದರೊಳಗೆ ನಂದು ರೋಲ್ ಪ್ಲೇ ಆಗ್ತಾ ಇದೆ, ಆದರೂ ಅದರ ಪ್ರಭಾವ ನನ್ನ ಆತ್ಮದ ಮೇಲೆ ಮೈಂಡ್ ಮೇಲೆ ಆಗೋದಿಲ್ಲ. ಇದಕ್ಕಂತಾರೆ ಜೀವನ್ ಮುಕ್ತಿ. ಏನೇ ನಡೀಲಿ ಪ್ರಪಂಚದೊಳಗೆ ನನ್ನ ಸುತ್ತಮುತ್ತ, ಆದರೆ ಬೇಫಿಕರ್ ಬಾದಶಃ. ಇದು ಸಂಗಮ ಯುಗದ ವರ್ತಮಾನದ ಪ್ರತ್ಯಕ್ಷ ಫಲ ಆಗಿದೆ. ಇದನ್ನು ಜಮಾ ಮಾಡಿಕೊಡ್ರಿ ಅಂತಾರೆ. ಜಮಾ ಖಾತೆಯೊಳಗೆ 3 ಪ್ರಕಾರ. ಒಂದು ವರ್ತಮಾನ ಪುರುಷಾರ್ಥದ ಪ್ರತ್ಯಕ್ಷ ಫಲ ಜಮಾ ಮಾಡಿಕೊಡ್ರಿ. ಎರಡನೇದು ಸದಾ ಸಂತುಷ್ಟ ಇರ್ರಿ, ಅಂದರೆ ಆತ್ಮಸ್ಥಿತಿಯಲ್ಲಿರುವುದೇ ಈ ಡ್ರಾಮಾದಿಂದ ಡಿಟ್ಯಾಚ್ ಸ್ಥಿತಿನೇ ಸಂತುಷ್ಟ ಸ್ಥಿತಿ. ಸಂತುಷ್ಟಿರಿ, ಸಂತುಷ್ಟ ಮಾಡ್ರಿ ಇನ್ನೊಬ್ಬರಿಗೆ. ಅಂದರೆ ಅನೇಕ ಆತ್ಮ ಡ್ರಾಮಾದಳು ಸಿಕ್ಕಿ ಈ ಡ್ರಾಮಾನೇ ಸತ್ಯ ಅಂತ ತಿಳ್ಕೊಂಡು ಒದ್ದಾಡ್ತಿದ್ದಾರೆ, ಅಲದಾಡ್ತಾ ಇದ್ದಾರೆ. ಅಂಥ ಆತ್ಮರಿಗೂ ಕೂಡ ಸತ್ಯತೆಯನ್ನು ಅರಿವು ಮಾಡಿಸಿ ಅವ್ರನ್ನೂ ಸಂತುಷ್ಟ ಮಾಡಿರಿ. ಸಿರ್ಫ್ रहना नहीं करना भी है. ಕೇವಲ ಸಂತುಷ್ಟಿರುವುದಷ್ಟೇ ಅಲ್ಲ, ನೀವು ಬೇರೆಯವರಿಗೂ ಮಾಡಬೇಕು. ಉಸ್ಕೆ ಫಲ್ ಸ್ವರೂಪ್ ದುವಾಯೇ ಜಮಾ ಕರೋ. ನಾ ಸಂತುಷ್ಟಿರ್ಬೇಕಂದ್ರೆ ಏನು? ಅದೇನು ಸರಳ ಸಾಧಾರಣ ಮಾತೇನು? ಇವತ್ತು ಜಗತ್ತಿನೊಳಗೆ ಕೋಟ್ಯಾಂತರ ಧನ ಇದೆ, ನಾವು ನಿಮ್ಗೆ ಧನ ಕೊಡ್ತೀವಿ ರೀ, ಕೋಟಿಗಟ್ಟಲೆ ಧನ ಕೊಡ್ತೀವಿ, ಒಂದಿಷ್ಟು ಖುಷಿ ಕೊಡ್ರಿ ಅಂದರೆ ಇದು ಸಿಗಕ್ಕೆ ಸಾಧ್ಯ ಇಲ್ಲ. ಸಂತುಷ್ಟತೆ ಭಾಳ ಶ್ರೇಷ್ಠ ಮನೋಸ್ಥಿತಿ ಅದ, ದೊಡ್ಡ ಸಾಧನ ಇದು. ಸಂತುಷ್ಟಿರೋದು ಇದೊಂದು ದೊಡ್ಡ ಸಾಧನೆ, ಇದೊಂದು ಪ್ರಾಪ್ತಿ, ಇದೊಂದು ಸಿದ್ಧಿ. ಇದನ್ನು ಅನುಭವ ಮಾಡ್ಬೇಕಂದ್ರೆ ಬಾಬಾ ಹೇಳ್ತಾರೆ ಭಾಳ ದುವಾ ಬೇಕು, ಭಾಳಷ್ಟು ಆಶೀರ್ವಾದ ಜಮಾ ಮಾಡ್ಕೋಬೇಕಂತಾರೆ ಬಾಬಾ. दुआओं का खाता कभी कभी कोई बच्चे जमा करते, लेकिन चलते चलते कोई छोटी मोटी बातों में कंफ्यूज होकर के हिम्मतहीन होकर के जमा हुए खजानों में भी लकीर लगा देते हैं. ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಹಾವಾಕ್ಯ, ಕಣ್ಣು ತೆರೆಸುವಂಥ ಮಹಾವಾಕ್ಯ. ಮಕ್ಕಳೇ, ಒಂದು ಕಡೆಗೆ ಸೇವಾ ಮಾಡ್ತೀರಿ, ಮಾಡಿ ಪುಣ್ಯ ಜಮಾ ಮಾಡ್ಕೋತೀರಿ, ಆದ್ರೆ ಭಾಳ ಸಣ್ಣ ಮಾತೊಳಗೆ ಕನ್ಫ್ಯೂಸ್ ಆಗ್ತೀರಿ. ಕನ್ಫ್ಯೂಸ್ ಆಗಿ ಧೈರ್ಯ ಕಳ್ಕೊತೀರಿ. ಏನು ಮಾಡಿ ನಮ್ಮ ಹೆಸರು ಬರುವುದದ ಏನು ನಮಗೇನು ಚಲೋ ಅಂತಾರೇನು, ಈ ಥರ ಸಣ್ಣ ಮಾತಿಗೆ ಕನ್ಫ್ಯೂಸ್ ಮಾಡಿಕೊಂಡು ನಾ ಎಂಥ ಶ್ರೇಷ್ಠ ಆತ್ಮ ಇದ್ದೀನಿ ಅನ್ನೋದನ್ನೇ ಮರೆತು ರೋಲ್ ಅಂತ ತಿಳ್ಕೊಂಡು ನಾವೊಬ್ಬ BK ಇದ್ದೀನಿ, ಇಲ್ಲೇನು ನನಗೆ ಬೆಲೆ ಅದ, ಇಲ್ಲೇನು ನನಗೆ ಮಹತ್ವದ, ಇಲ್ಲೇನು ನನಗೆ ಸಿಗ್ತದ ಇಷ್ಟೆಲ್ಲ ಮಾಡಿದ್ರು ಅಂತ ಈ ಥರ ಧೈರ್ಯ ಕಳ್ಕೊಂಡು ಜಮಾ ಮಾಡಿಕೊಂಡಂಥ ಖಜಾನೆಗೆ ಅಡ್ಡಗೆರೆ ಎಳ್ಕೊಂಡ್ಬಿಡ್ತಿರಲ್ಲ ಅಂತಾರೆ ಬಾಬಾ. ತೋ ದುವಾओं का खाता भी ಜಮಾ ಹೋ. ಅದಕ್ಕೆ ಬಾಬಾ ಅಂತಾರೆ ಭಾಳಷ್ಟು ಆಶೀರ್ವಾದ ಖಾತೆ ಜಮಾ ಮಾಡಿಕೊಡ್ರಿ. ಉಸ್ಕಿ ವಿಧಿ, ಆಶೀರ್ವಾದ ಖಾತೆ ಜಮಾ ಮಾಡ್ಕೊಳ್ಬೇಕಂದ್ರೆ ಸಂತುಷ್ಟಿರಬೇಕು ಮತ್ತು ಸಂತುಷ್ಟರನ್ನಾಗಿ ಮಾಡಬೇಕಿದೆ. ತೀಸರಾ, ಬಾಬಾ ವರ್ತಮಾನ ಸಮಯ 3 ಮಾತಿನ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. 3 ಮಾತಿನಲ್ಲಿ ಮೂರನೇದಾಗಿದೆ ಸೇವಾ ದ್ವಾರ ಸೇವಾ ಕಾ ಫಲ್ ಜಮಾ ಕರ್ನಾ, ಖಜಾನಾ ಜಮಾ ಕರ್ನಾ और सेवा में भी विशेष ನಿಮಿತ್ತ ಭಾವ್, ನಿರ್ಮಾನ್ ಭಾವ್, ನಿರ್ಮಲ್ ವಾಣಿ. ಸೇವಾ ಅಂದರೆ ಏನೋ ಸಾಮಾನು ಕೊಟ್ಟೆ ನಾ ಕೊಟ್ಟೀನಿ ಅಂತ, ಅಥವಾ ಏನೋ ನನ್ನ ಈ ದೇಹದಿಂದ ಸೇವೆ ಮಾಡಿದೆ, ನಾ ಇಷ್ಟೆಲ್ಲ ಮಾಡಿದೆ ಇಲ್ಲ. ಬಾಬಾ ಅಂತರ ನಿಜವಾದ ಸೇವಾ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರೋದು, ಇದು ಹೈಯೆಸ್ಟ್ ಸೇವಾ. ಡ್ರಾಮಾ ಅನುಸಾರ ಬಾಬಾ ಯಜ್ಞ ರಚಿಸಿದಾರಂದರೆ ಯಜ್ಞದಲ್ಲಿ ತನುವಿನ ಸೇವಾ, ಮನಸ್ಸಿನ ಸೇವಾ, ಧನದ ಸೇವಾ, ಎಲ್ಲ ರೀತಿ ಸೇವಾ ಮಾಡಬೇಕಾಗಿದೆ. ಆದರೆ ಏನೇ ಸೇವಾ ಮಾಡಿದರೂ ಸೇವೆಯೊಳಗೆ ವಿಶೇಷ ಗುಣ ಇರಬೇಕು, ನಿಮಿತ್ತ ಭಾವ. ಡ್ರಾಮಾದ ವಸ್ತು. ಈಗ ನನ್ನ ಹತ್ರ ಧನ ಇದೆ, ನನ್ನ ಹತ್ರ ಶರೀರ ಇದೆ, ನಾನು ಬಾಬಾ ಕೊಡ್ಬೇಕು ಅಂದ್ಕೊಂಡೀನಿ. ಕೊಟ್ಟವ್ರು ಯಾರು? ಡ್ರಾಮಾ ಅಲ್ಲ, ಬಾಬಾನೇ ಕೊಟ್ಟಿದ್ದಾರೆ ಆಲ್ರೆಡಿ ನನಗೆ. ಮತ್ತು ನಿಮಿತ್ತಾಗಿ ಬಾಬಾ ಮತ್ತೇನು ಮಾಡ್ತಾರೆ, ನನ್ನ ಕಡೆಯಿಂದ ದಾನ ಕೊಡಿಸ್ತಾರೆ, ಬಾಬನ ಖಜಾನೆಯಲ್ಲಿ ಜಮಾ ಮಾಡಿಸ್ಲಿಕ್ಕೆ ಹಚ್ತಾರೆ. ನಿಮಿತ್ತ, ಬಾಕಿ ನಂದು ಏನೂ ಇಲ್ಲವೇ ಇಲ್ಲ, ತಗೊಳ್ಳೋದು ಏನೂ ಇಲ್ಲ. ಮಾಡ್ತಾ ಇರೋರು ಬಾಬಾ, ಮಾಡಲ್ಪಟ್ಟ ಡ್ರಾಮಾ. ಇಲ್ಲಿ ಏನೂ ನಂದನು ವಸ್ತು ಇಲ್ಲವೇ ಇಲ್ಲ. ಆದ್ರೂ ನಾವು ಸೇವಾ ಮಾಡಿದ್ವಿ ತನುವಿನಿಂದ, ಧನದಿಂದ, ಮನದಿಂದ ಅಂತ ಹೇಳ್ತೀವಿ. ಅದಕ್ಕೆ ಬಾಬಾ ಅಂತಾರ ನಿಮಿತ್ತ ಭಾವ ಇರಲಿ, ನಿರ್ಮಾನ್ ಭಾವ್, ಮಾನದ ಇಚ್ಛೆ ಇಟ್ಕೊಂಡು ಸೇವಾ ಅಲ್ಲ. ನಿರ್ಮಲ್ ವಾಣಿ ಅಂತಂದರೆ
ಸದಾ ಶುದ್ಧ. ಬಾಬನ್ ವಾಣಿ ನನ್ನ ವಾಣಿ ಆಗಬೇಕು. ಅದು ಬಿಟ್ಟು ನಾವು ಮಾಡಿದ್ವಿ ಅನ್ನೋದು ಕೂಡ ಇರಬಾರ್ದಂತಾರೆ ಬಾಬಾ. ಬೇಹದ್ ಕಿ ಸೇವಾ ಹೋ, ಮೇರಾ ನಹಿ ಬಾಬಾ. ಯಾವತ್ತೂ ಸೇವೆಯೊಳಗೆ ನನ್ನ ಸೇವಾ ನಾ ಮಾಡಿದೆ, ನಾ ಮಾಡೋದೈತಿ, ನಾನಾ ಮಾಡಬೇಕು, ಕರ್ತಾಪನ ಇರಬಾರ್ದು ಅಂತಾರೆ ಬಾಬಾ. ಮಾಡಲ್ಪಟ್ಟ ಡ್ರಾಮಾದಲ್ಲಿ ಡ್ರಾಮಾದ ಮೂಲಕ ಏನಾಗಬೇಕಾಗ್ತಾ ಇದೆ, ನಾ ಏನೂ ಮಾಡ್ತಾ ಇಲ್ಲ. ನಾ ಆತ್ಮ ಕೇವಲ ದೃಷ್ಟ ಇದ್ದೀನಿ, ಸಾಕ್ಷಿ ದೃಷ್ಟ ಇದ್ದೀನಿ ಅಂದಮೇಲೆ ಮೇರಾ ಬಾಬಾ ಅನ್ನೋದು ಬರಲಿ, ನನ್ನ ಸೇವಾ ಅನ್ಬೇಡ್ರಿ. ಬಾಬಾ ಕರಾವನ್ಹಾರ್ ಮುಜ್ ಕರನ್ಹಾರ್ ಸೆ ಕರಾ ರಹಾ ಹೈ. ಮಾಡಿಸೋರು ಬಾಬಾ, ಮಾಡೋರು ಬಾಬಾ, ಕೇವಲ ನನ್ನ ಮೂಲಕ ಮಾಡಿಸ್ತಿದ್ದಾರೆ. ಈಗ ಅಪ್ಪ ಮಗನ ಕಡೆಯಿಂದ, ಒಂದು ಸಣ್ಣ ಕೂಸಿನ ಕಡೆಯಿಂದ ಸಾಧು ಸಂತರಿಗೆ ದಾನ ಕೊಡ್ತಾರೆ. ಮಗುವಿನ ಕೈಯಲ್ಲಿ ದುಡ್ಡು ಕೊಟ್ಟು ಕೊಡಿಸ್ತಾರೆ, ಯಾಕೆ ಸಂಸ್ಕಾರ ಬರಲಿ ಅಂತ. ಆದರೆ ಹಿಂಗಲ್ಲ, ಆ ಮಗು ನಾನಾ ಮಾಡಿನ ದಾನ ಅಂತ ಇಲ್ಲ. ದುಡ್ದವನಪ್ಪ ಅಂದಮೇಲೆ ಅಪ್ಪಂದಾಗ್ತದೆ. ಇದೆಲ್ಲ ಪ್ರಾಪರ್ಟಿ ಬಾಬಂದಿದೆ, ನನ್ನ ಮೂಲಕ ಮಾಡಿಸ್ತಿದ್ದಾರೆ, ನನ್ನ ಮೂಲಕ ದಾನ, ನನ್ನ ಮೂಲಕ ಸೇವೆಯ ನಿಮಿತ್ತ ಸೇವೆಗೆ ಕಾರಣ ಮಾಡ್ತಿದ್ದಾರೆ. ಹೇ ಬೇಹದ್ ಕಿ ಸೇವಾ. ಬಾಬಾ ಮಾಡಿಸ್ತಿದ್ದಾರಾ ಖರೇ, ಬಾಬಾ ನನ್ನ ಕರ್ಕೊಂಡು ಮಾಡ್ತಿದ್ದಾರಾ, ಇದಕ್ಕಂತಾರ ಬೇಹದ್ದಿನ ಸೇವಾ. ತೀನೋ ಖಾತೆ ಚೆಕ್ ಕರೋ. ಬಾಬಾ ಅಂತಾರೆ ಇವು 3 ಖಾತೆಗಳನ್ನು ಚೆಕ್ ಮಾಡಿಕೊಡ್ರಿ. ತೀನೋ ಹಿ ಖಾತೆ ಜಮಾ ಹೇ, ಇವು 3 ಖಾತೆ ಜಮಾ ಅದಾವ ನೋಡ್ರಿ. ಮೇರಾಪನ್ಕ ಅಭಾವ್ ಹೋ, ಅಲ್ಲಿ ಏನು ಅಭಾವ ಇರಬೇಕು, ಏನು ಕಮ್ಮಿ ಇರಬೇಕು, ನಾ ಅನ್ನೋದು ಇರಬಾರ್ದಂತಾರೆ ಬಾಬಾ. ನಾನಾ ಮಾಡಿದೆ, ಇದು ನಾವೇ ನೋಡ್ರಿ, ಇದು ನಾವ ಕೊಟ್ಟಿದ್ದು ನೋಡ್ರಿ, ಇದು ನಾವ ತಂದಿದ್ದು ನೋಡ್ರಿ, ಇದು ನಾವ ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಿದ್ದು, ಇದು ನಂದ ಐಡಿಯಾ ನೋಡ್ರಿ. ಬಾಬಾ ಅಂತಾರ ಎಲ್ಲೂ ಮೇರಾಪನ್ ನಂದು ಅನ್ನೋದು ಇರಬಾರ್ದು. ಇಚ್ಛಾ ಮಾತ್ರ ಅವಿದ್ಯಾ. ಇಚ್ಛಾ ಬಾಬಾ ಆತ್ಮ ಇರುವುದೇ ಇಚ್ಛಾ ಮಾತ್ರ. ಇಚ್ಛಾ ಮಾಡೋದೇ ಇದು ಮನಸ್ಸು. ದ್ವಾಪರ ಯುಗದಿಂದ ಮಾಯೆಗೆ ವಶಭೂತಾದ ಮನಸ್ಸೇ ಇಷ್ಟೊಂದು ಇಚ್ಛಾ ಮಾಡ್ತದ. ಅದಕ್ಕೆ ಬಾಬಾ ಹೇಳ್ತಾರ ಇಚ್ಛಾ ಮಾತ್ರ ಅವಿದ್ಯಾ. ಯಾವ ಥರ ಕೂಸಿರ್ತದ, ಹುಟ್ಟಿದ ಕೂಸು, 1 ತಿಂಗಳು 2 ತಿಂಗಳು ಕೂಸಿಗೆ ನಾವು ಎಂಥ ಹಾಲ್ಗಡ್ಗ ಹಾಕಲಿ, ಎಂಥ ರೇಷ್ಮೆ ಬಟ್ಟೆನೇ ಅದಕ್ಕೆ ಹಾಕಲಿ, ಅದಕ್ಕೇನೂ ಸಂಬಂಧ ಇಲ್ಲ. ಅದಕ್ಕೆ ಇಚ್ಛಾನೇ ಇಲ್ಲ. ನನಗೆ ಹಾಲ್ಗಡ್ಗೆ ಹಾಕಿದ್ರು, ನಮ್ಮ ಮಮ್ಮಿ ಪಪ್ಪ ಹಾಲು ಕುಡಿಸಿದ್ರು, ನನಗೆಲ್ಲ ಇಂಥದ್ದು ತೊಟ್ಟಲ್ದಾಗ ತೂಗಿಸ್ತಿದ್ದಾರ, ನನಗೆ ಆಟದ ಸಾಮಾನು ತಂದಾರ, ಇದೇನೂ ಸಂಬಂಧ ಇಲ್ಲ. ಆ ಕೂಸಿಗೆ ನಾನು ನಂದು ಅನ್ನೋದು ಇರಲಾರ್ದಕ್ಕೆ ಸ್ವಯಂ ಸಂತುಷ್ಟಿದೆ, ಸ್ವಯಂ ಕೂಸು ಆನಂದಿತಿದೆ, ಇನೋಸೆಂಟ್ ಇದೆ. ಈ ಮೇರಾ ತೇರಾ ಭಾವಿಲ್ಲ. ದೊಡ್ಡವರು ಸಣ್ಣವರು, ನನ್ನವರು ನಿನ್ನವರು ಅನ್ನುವಂಥ ಭಾವ ಇರಲಾರ್ದಕ್ಕೆ ಆ ಸ್ವಯಂ ಅದೇ ಇಚ್ಛೆಯಿಂದ ಮುಕ್ತಿದೆ ಯಾವುದು ಕೂಸು. ಆ ಥರ ಈ ಮೈಂಡ್ ಇಚ್ಛಾ ಮಾತ್ರ ಅವಿದ್ಯೆ. ಯಾವ ಇಚ್ಛೆಯಿಂದನೂ ಅದು ವಶಭೂತ ಆಗಬಾರ್ದು. ಸೋಚ್ತೆ ಹೇ ಇಸ್ ವರ್ಷ ಮೇ ಕ್ಯಾ ಕರ್ನಾ ಹೇ, ವಿಚಾರ ಮಾಡ್ತೀರಿ ಈ ವರ್ಷ ಏನು ಮಾಡಬೇಕು ಅಂತ. ತೀನೋ ಹಿ ಖಾತೆ ಜಮಾ ಕರೆಂಗೆನಾ. ಬಾಬಾ ಅಂತಾರ ಈ ವರ್ಷ 3 ಖಾತೆಗಳನ್ನು ಜಮಾ ಮಾಡ್ಕೋತಿರಲ್ಲ. ಸೀಸನ್ ಪೂರಿ ಹೋ ರही है, अब 6 ಮಾಸ ಕ್ಯಾ ಕರ್ನಾ. ಸೀಸನ್ ಪೂರ್ಣ ಆಗ್ತಾ ಇದೆ, 6 ತಿಂಗಳದೊಳಗೆ ಏನು ಮಾಡೋರಿದ್ದೀರಿ, ಮಾಡಿ ತೋರಿಸ್ತಿರಲ್ಲ ಅಂತಾರೆ ಬಾಬಾ. ಇಚ್ಛಾ ಹದ್ದಿನ ಇಚ್ಛೆಗಳನ್ನು ಯಾವುದು ಇಟ್ಕೋಬೇಡ್ರಿ. ಇಚ್ಛಾ ಇರಲಿ, ನಾ ಬಾಪ್ ಸಮಾನ ಆಗಬೇಕು ಅಂತ, ನಾ ಸಂಪೂರ್ಣ ಆಗಬೇಕು, ನಾನು ಶ್ರೀ ನಾರಾಯಣ ಆಗಬೇಕನ್ನೋ ಇಚ್ಛಾ ಇಟ್ಕೊಡ್ರಿ ಖರೆ. ಆದ್ರೆ ಹದ್ದಿನ ನಾ ಹೆಸರು ತೊಗೋಬೇಕು, ಸೀನಿಯರ್ ಅನಿಸ್ಕೋಬೇಕು, ನಾ ದೊಡ್ಡ ಅಕ್ಕೋರ್ ಅನಿಸ್ಕೋಬೇಕು, ನಾ ಹಿಂಗೆ ಮಾಡೀನಿ ಅನಿಸ್ಕೋಬೇಕಂತಿದೆಯಲ್ಲ, ಈ ಇಚ್ಛಾ ಇರಬಾರ್ದಂತಾರೆ ಬಾಬಾ. ಲೇವ್ತಾ ತೋ ನೆಹಿ ಹೇನಾ, ತಗೊಳ್ಳೋರು ಬಯಸೋರು ಬೇಡೋರಂತೂ ಅಲ್ವಲ್ಲ ನೀವು, ವಿಧಾತಾ ಬನು. ಬಾಬಾ ಅಂತಾರೆ ಏನಾಗ್ರಿ, ವಿಧಾತಾ ಆಗ್ರಿ, ಕೊಡೋರಾಗ್ರಿ. ಲೇವ್ತಾ ನಹಿ, ತಗೊಳ್ಳೋರಾಗಬೇಡ್ರಿ. ನ ನಾಮ್ ನ ಮಾನ್ ನ ಶಾನ್, ಕಿಸಿ ಕೆ ಬಿ ಲೇವ್ತಾ ನಹಿ, ದಾತಾ ವಿಧಾತಾ ಬನೋ. ನನಗೆ ಹೆಸರು ತೊಗೋಬೇಕು, ಇದನ್ನ ಮಾಡಿ ನೆನೆಸ್ಕೋಬೇಕು ಅನ್ನೋದೇನು, ತೊಗೊಳ್ಳೋರು ಬೇಡ್ಕೊಳ್ಳೋರಂತ ಅರ್ಥ. ನನ್ನ ಮಾನ್ ಸಿಗಬೇಕು, ರೆಸ್ಪೆಕ್ಟ್ ಸಿಗಬೇಕು, ನಾನು ಎಲ್ಲರಿಗಿಂತ ಭಾಳ ವಿಶೇಷ ಭಾರಿ ಅನ್ನಿಸ್ಕೋಬೇಕು ಅನ್ನೋದಿದೆಯಲ್ಲ, ಇದು ಬೇಡ್ಕೊಳ್ಳೋದೇ ಅಂತಾರೆ ಬಾಬಾ. ಇದಕ್ಕೆ ದಾತ ಅನ್ನೋದಿಲ್ಲ, ಅದಕ್ಕೆ ದಾತ ಆಗ್ರಿ, ವಿಧಾತ ಆಗ್ರಿ ಅಂತಾರೆ ಬಾಬಾ. ಅಭಿ ದುಃಖ ಬಹುತ್ ಬಹುತ್ ಬಡ್ ರಹಾ ಹೇನಾ. ಬಾಬಾ ಮಕ್ಕಳಿಗೆ ಮೈಂಡಿಗೆ ಸ್ಮೃತಿ ಕೊಡಿಸ್ತಿದ್ದಾರೆ. ಈಗಂತೂ ದುಃಖ ಭಾಳ ಹೆಚ್ಚಾಗ್ತಿದೆ, ಬಡತಾರ ಹೇಗ. ಇಸ್ಲಿಯೇ ಮಾಸ್ಟರ್ ಸೂರ್ಯ ಬನ್ ಅನುಭೂತಿ ಕಿ ಕಿರಣೆ ಫೈಲಾವೋ. ವಿಶೇಷ ಅಂಡರ್ಲೈನ್, ಜಗತ್ತಿನಲ್ಲಿ ದುಃಖ ಅತಿ ಆಗ್ತಾ ಇದೆ. ಜಗತ್ತಿನಲ್ಲೇ ಅಲ್ಲ, ಆ್ಯಕ್ಚುಲಿ ಜಗತ್ತು ಸಂಬಂಧ ಇಲ್ಲ ನನಗೆ ಸಂಬಂಧ ಈ ಮೈಂಡ್.
ಈ ಮೈಂಡ್ ಈ ಜಗತ್ತಿನೊಳಗೆ ಎಷ್ಟು ದುಃಖ ಅನುಭವ ಮಾಡ್ತದೆ, ಎಷ್ಟು ದುಃಖದಿಂದ ಪರೆಯಾಗಿದೆ. ಇವತ್ತು ನಾವು ನೋಡ್ತೀವಿ, ಇನ್ನೂ ಮೈಂಡಿಗೆ ಕೆಟ್ಟ ಅನ್ನಿಸ್ತದ, ದುಃಖ, ಬೇಜಾರು ಅನ್ನಿಸ್ತದ, ಅಪಮಾನ ಅನ್ನಿಸ್ತದ ಅಂದರೆ ಇದು ದುಃಖ. ಈ ದುಃಖ ಇನ್ನೂ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಬೇರೆ ಆತ್ಮರ ಮೈಂಡ್ ಒಳಗೂ ದುಃಖ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದಕ್ಕೆ ಮಾಸ್ಟರ್ ಜ್ಞಾನ ಸೂರ್ಯಾಗಿ ತಮ್ಮ ಅನುಭೂತಿಯ ಕಿರಣಗಳನ್ನು, ಅಂದರೆ ತಾವು ಸತ್ಯ ಪವಿತ್ರ ಸ್ವರೂಪ ಆಗಿರುವ ಅನುಭವ, ಭಗವಂತನ ಸಂತಾನ ಆಗಿರುವ ಅನುಭವ, ಪರಮಾತ್ಮನ ಸಮಾನ ಆಗಿರುವ ಅನುಭವದ ಕಿರಣಗಳನ್ನು ಎಲ್ಲರಿಗೂ ಹರಡಿಸ್ರಿ. जैसे सूर्य एक ही समय में कितनी प्राप्तियाँ कराता है, एक ಪ್ರಾಪ್ತಿ नहीं कराता. ಸೂರ್ಯ ನೋಡ್ರಿ, ಸೂರ್ಯ ಉದಯ ಆಯಿತು ಅಂದ್ರೆ ಬೆಳಕಷ್ಟೇ ಕೊಡೋದಿಲ್ಲ, ಎಷ್ಟು ಪ್ರಾಪ್ತಿ ಮಾಡಿಸ್ತಾನೆ. ಬೆಳಕು ಕೊಡ್ತಾನ, ಪಾವರ್ भी देते, ಶಕ್ತಿನೂ ಕೊಡ್ತಾನೆ ಸೂರ್ಯ. अनेक प्राप्तियाँ कराता है ना. ऐसे आप सभी इन 6 मास में ज्ञान सूर्य बन सुख की, शांति की, खुशी की, सहयोग की किरणें फैलाओ. ನೀವು 6 ತಿಂಗಳೊಳಗೆ ಸುಖ, ಶಾಂತಿ, ಸಹಯೋಗದ ಕಿರಣಗಳನ್ನು ಹರಡಿಸ್ರಿ. ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಸಹಯೋಗದ ಕಿರಣಗಳನ್ನು ಹರಡಿಸೋದು. ಆಪ್ಕಿ ಸೂರತ್ ಕೋ ದೇಖ್ತೆ ಹಿ ದುಃಖ ಕಿ ಲೆಹರ್ ಮೇ ಕಮ್ ಸೆ ಕಮ್ ಮುಸ್ಕಾನ್ ಆ ಜಾಯೆ. ಅಂಡರ್ಲೈನ್, ನಮ್ಮ ಮುಖ ನೋಡಿದರೆ ಬೇರೆಯವರಿಗೆ ಅವರು ದುಃಖದ ಲೆಹರ್, ದುಃಖದ ಅಲೆ ಹೋಗಿ ಸ್ವಲ್ಪರ ನಗು ಬರ್ಬೇಕಂತಾರೆ ಬಾಬಾ. ನಮ್ಮನ್ನು ನೋಡಿದರೆ ದುಃಖಿ ಆತ್ಮರ ದುಃಖ ದೂರಾಗಿ ಒಂದು ಸ್ವಲ್ಪರ ನಗು ಬರಬೇಕು ಅಂತಾರೆ ಬಾಬಾ. ಆಪ್ಕಿ ದೃಷ್ಟಿ ಸೆ ಹಿಮ್ಮತ್ ಆ ಜಾಯೆ. ನಾವು ದೃಷ್ಟಿ ಕೊಟ್ಟರೆ ಅವ್ರಿಗೆ ಧೈರ್ಯ ಬರಬೇಕು. ತೋ ಯಹ ಅಟೆನ್ಷನ್ ದೇನಾ, ವಿಧಾತ ಬನ್ನಾ ಹೈ, ತಪಸ್ವಿ ಬನ್ನಾ ಹೈ. ವಿಧಾತ ಆಗ್ರಿ, ತಪಸ್ವಿ ಆಗ್ರಿ. ऐसी तपस्या करो जो तपस्या की ज्वाला कोई ना कोई अनुभूति कराए. ಇಂಥ ತಪಸ್ಸು ಮಾಡಬೇಕಾಗಿದೆಯಲ್ಲ, ನಿಮ್ಮ ತಪಸ್ಸಿನ ಜ್ವಾಲಾರೂಪ ಅಂದರೆ ಈ ಶರೀರ, ಈ ಸಂಬಂಧ, ಡ್ರಾಮಾ, ಈ ಜಗತ್ತು, ಬೀಕೆ, ನಾ ಬ್ರಾಹ್ಮಣ ಇದ್ದೀನಿ, ಇದು ಎಲ್ಲ ದೇಹಭಾನದ ಕಾನ್ಷಿಯಸ್ಸಿಂದ ಕೇವಲ ನಿರಾಕಾರ ಆಗಿರುವ ಸತ್ಯ ಆತ್ಮನ ಸ್ಥಿತಿ, ಪರಮಾತ್ಮ ಭಾವನ ಜೊತೆಗೆ ಯಾವಾಗ ಕಂಬೈಂಡ್ ಆಗ್ತೀವೋ ಅದು ಜ್ವಾಲಾರೂಪ ಆಗ್ತದೆ. ಅಂಥ ಜ್ವಾಲಾರೂಪದ ಅನುಭವ ಮಾಡಿಸ್ಬೇಕು ಅಂತಾರೆ ಬಾಬಾ. ಇಂಥ ತಪಸ್ಸನ್ನು ಈಗ ಮಾಡಬೇಕಾಗಿದೆ. ಸಿರ್ಫ್ ವಾಣಿ ನಹಿ ಸುನೆ, ಅನುಭೂತಿ ಕರಾವು. ಬರೀ ಅವರಿಗೆ ಜ್ಞಾನ ಹೇಳಬೇಡ್ರಿ, ಅವರಿಗೊಂದು ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ. ಅನುಭೂತಿ ಅಮರ್ ಹೋತಿ ಹೇನಾ. ನಾವು ಹೇಳಿದ ಮಾತು ಮರೀತಾರೆ. ಎಷ್ಟೋ ಬಾರಿ ಮುರಳಿ ರಿಪೀಟ್ ಮಾಡೋಕ್ಕೆ ಹೋದ್ರೆ ಮುರಳಿ ಹೇಳಕ್ಕೆ ಬರೋದಿಲ್ಲ ಅಂತಾರೆ ಅನೇಕ ಜನ. ಆದರೆ ಅನುಭವ ಆಗಿದ್ದೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಅದು ಅಮರ್ ಆಗ್ತದ. ಸಿರ್ಫ್ ವಾಣಿ ಥೋಡಾ ಸಮಯ ಅಚ್ಚಿ ಲಗ್ತಿ, ವಾಣಿ ಸ್ವಲ್ಪ ಸಮಯ ನೆನಪಿರ್ತದ, ಚಲೋ ಅನ್ನಿಸ್ತದ. ಆದರೆ ಅವ್ರಿಗೆ ನಾವು ಏನು ಅನುಭವ ಮಾಡಿಸ್ತೀವಲ್ಲ ಅದು ಸದಾ ಉಳೀತದ. ಅದಕ್ಕೆ ತಮ್ಮ ಸಂಪರ್ಕದಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಧೈರ್ಯ, ಉಮಂಗ, ಉತ್ಸಾಹ, ಸಹಯೋಗ, ಬಾಪ್ ದಾದಾರವರ ಕನೆಕ್ಷನ್ ಕೊಡಿಸ್ರಿ. ಅಂದರೆ ಬಾಬನ ಜೊತೆ ಜೋಡಣೆ ಆಗಬೇಕು. ಅವರು ಜ್ಯಾದಾ ಮೆಹನತ್ ನಹಿ ಕರಾವು, ನಾ ಖುದ್ ಮೆಹನತ್ ಕರೋ, ನಾ ಅವ್ರಂಕೋ ಕರಾವು. ಬಾಬಾ ಅಂತಾರೆ, ನೀವು ಭಾಳ ಕಷ್ಟಪಡಬೇಡ್ರಿ, ಬೇರೆಯವ್ರಿಗೂ ಕಷ್ಟದ ಮಾರ್ಗ ಹೇಳಬೇಡ್ರಿ, ಸಹಜ ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ. ನಿಮಿತ್ತ ಏನು, ನಾವು ಕಷ್ಟದ ಅನುಭವ ಅಂದರೆ ನಾವಂತೂ 2 ಕೇಳ್ತೀವ್ರಿ, ಎಲ್ಲ ಉಣೋದು ಬಿಟ್ಟಿವ್ರಿ, ಆಮೇಲೆ ನಾವೆಲ್ಲ ಕಡೆ ಹೋಗೋದು ಬಿಟ್ಬಿಟ್ಟಿವಿ ನೋಡ್ರಿ ಬಾಬನ ಮಗು ಆದಮೇಲೆ. ಹಿಂಗೆ ಅಂದ್ಬಿಟ್ರೆ ಅವ್ರಿಗೆ ಗಾಬರಾಗಿಬಿಡ್ತಾರೆ. ಅರೆ ನಾವು 2 ಗಂಟೆ ಕೇಳಬೇಕೇನು, 6 ಗಂಟೆ ಕೇಳೋದೇ ಕಠಿಣ, ನಾವು 2 ಕೇಳ್ತೀವಿ, ಅದಕ್ಕೆ ನಮ್ಗೆ ಹಿಂಗಾಗ್ಯದಂದ್ರೆ ಅವ್ರು ತಿಳ್ಕೊತಾರೆ. ಇವ್ರು 2 ಕೇಳ್ತಾರೆ, ಅದಕ್ಕೆ ಇವ್ರಿಗೆ ಚಲೋ ಆಗೈತಿ. ಇವ್ರು ದಿನ ಮುರಳಿಗೆ ಬರ್ತಾರೆ, ಚಲೋ ಆಗೈತಿ. ಅಥವಾ ಇವರೆಲ್ಲ ಉಣ್ಣೋದು ಬಿಟ್ಟಾರ, ಚಲೋ ಆಗೈತಿ. ಜಿಂದಗಿನೇ ಮನ್ಕೊಳ್ಳೋದು ತಿನ್ನೋದಂತ ಜಗತ್ತು ತಿಳ್ಕೊಂಡಿದೆ. ಅದಕ್ಕೆ ಬಾಬಾ ಅಂತಾರ, ಅಂಥವೇನೂ ಹೇಳಬೇಡ್ರಿ, ನನಗೆ ಸಾಕ್ಷಾತ್ ಭಗವಂತನ ಅನುಭೂತಿ ಆಗಿದೆ, ಅವ್ನು ನಮ್ಮ ಅಪ್ಪದಾನ ಅನ್ನುವ ಸರಳ ಮಾತಿನಲ್ಲಿ ಸರಳ ಅನುಭವ ಹೇಳ್ರಿ ಅಂತಾರೆ ಬಾಬಾ. ಕಷ್ಟ ಕೊಡಬೇಡ್ರಿ, ಯಾರಿಗೂ ಕಷ್ಟದ ಅನುಭವಗಳನ್ನು ಹೇಳಬೇಡ್ರಿ. ತೋ ಖುಷಿ ಮೇ ಮನ್ ನಾಚನೆ ಲಗೆ. ಬಾಬಾ ಅಂತಾರೆ, ನೀವು ಹಿಂಗೆ ಅವರಿಗೆ ಖುಷಿ ಕೊಡಿಸ್ಬೇಕಲ್ಲ, ಇಂಥ ದಾರಿ ತೋರಿಸ್ಬೇಕಲ್ಲ, ಖುಷಿಯೊಳಗೆ ಅವ್ರ ಮನಸ್ಸು ಡ್ಯಾನ್ಸ್ ಮಾಡಬೇಕು. ಸುನಾ ಕ್ಯಾಕರ್ನ ದೇಖೆಂಗೆ ರಿಸಲ್ಟ್, ನಾ ಅದು ರಿಸಲ್ಟ್ ನೋಡ್ತೀನಿ. ಕೇಳಿದ್ರಲ್ಲ ಏನು ಮಾಡಬೇಕಂತ, ಯಾವ ಸ್ಥಾನದಿಂದ ಎಷ್ಟೇ ಇರಲಿ ದೃಢ ಮಾಡ್ಕೊಂಡಿರಲ್ಲ, ಖುದ್ ದೃಢ ಆಗ್ರಿ, ಬೇರೆಯವ್ರನ್ನ ದೃಢತೆ ಉಳ್ಳವರನ್ನಾಗಿ ಮಾಡ್ರಿ. ಬಾಬಾ ಹೇಳ್ತಾರೆ, ಚಾರ್ಟ್ ಇಡ್ರಿ, ಚಾರ್ಟ್ ಒಳಗೆ ಬರೀ ಇದನ್ನು ಹೇಳಬೇಡ್ರಿ, ಬಾಬಾ ಇವತ್ತು ಸುಳ್ಳಂತೂ ಹೇಳಿಲ್ಲ, ನಾ ಅಂಥ ಮೋಸ ಮಾಡಿಲ್ಲ, ವಿಕರ್ಮನೂ ಮಾಡಿಲ್ಲ, ಪಾಪಕರ್ಮ ಮಾಡಿಲ್ಲ ಅಂತ.
ಇದು ಮೋಟ ಇದು ಬೇಕಾಗಿಲ್ಲ. ಎಷ್ಟು ಜನರಿಗೆ ಉಮಂಗ ಉತ್ಸಾಹ ಕೊಟ್ಟಿದ್ದೀನಿ, ಎಷ್ಟು ಜನರಿಗೆ ಸೂಕ್ಷ್ಮ ಅನುಭೂತಿ ಮಾಡಿಸಿದ್ದೀನಿ ಅನ್ನುವಂಥ ಚಾರ್ಟನ್ನು ಇಡಬೇಕು. ಇಂದಿನ ಮುರಳಿಯ वरदान नॉलेजफुल स्थिति द्वारा परिस्थितियों को पार करने वाले अंगद समान अचल अडोल भव. ನಾಲೆಜ್ಫುಲ್ ಸ್ಥಿತಿಯ ಮೂಲಕ, ನಾಲೆಜ್ಫುಲ್ ಅಂದರೆ ಬಾಪ್ ಸಮಾನ್ ಸ್ಥಿತಿ, ಬಾಬನಲ್ಲಿರುವ ಪೂರಾ ನಾಲೆಜ್ದ ಸಾರ ಅನುಭವ ಮಾಡಿರುವಂಥ ಆತ್ಮ, ಇಂಥ ಸ್ಥಿತಿಗಂತಾರ ನಾಲೆಜ್ಫುಲ್. ನಾಲೆಜ್ಫುಲ್ ಅಂದರೆ ಪ್ರಾಕ್ಟಿಕಲ್ ಜೀವನ್ ಸ್ವರೂಪ. ನಾಲೆಜ್ಫುಲ್ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರ್ ಮಾಡುವಂತಹ ಅಂಗದನ ಸಮಾನ್. ಯಾದಗಾರದಲ್ಲಿ ಕೇಳ್ತೀವಿ, ಅಂಗದನ ಕಾಲ ರಾವಣನ ಸೈನಿಕರಿಗೆ ಅಲಗಾಡಿಸ್ಲಿಕ್ಕಾಗಲಿಲ್ಲ ಅಂತ. ಅಂಗದನ ಸಮಾನ್ ಅಂದ್ರೆ ಅಷ್ಟು ಸ್ಥಿರವಾದ ಬುದ್ಧಿ, ಏನೇ ಡ್ರಾಮಾದ ಪರಿಸ್ಥಿತಿ ಬರಲಿ ಸ್ಥಿರ ಬುದ್ಧಿ, ಅಂತಹ ಅಚಲ್ ಅಡೋಲರು ಆಗ್ರಿ. रावण राज्य की कोई भी परिस्थिति व व्यक्ति जरा भी संकल्प रूप में भी हिला न सके. ಭಾಳ ಅಂಡರ್ಲೈನ್ ವಿಶೇಷ ಬೋರ್ಡ್ ಮೇಲೆ ಬರೆದಿಡಬೇಕು, ಹಾಳಿ ಒಳಗೆ ಬರೆದಿಡಬೇಕು. ಅಡುಗೆ ಮಾಡುವಾಗ ವಿಶೇಷ ನಾವು ಬೆಡ್ರೂಮಲ್ಲಿ ಮಲ್ಕೋಬೇಕು ಅಂದ್ರೆ ಈ ಮಾತು, ಈ ಮಹಾವಾಕ್ಯ, ಈ ವರದಾನದ ವಿಶ್ಲೇಷಣೆ ನಾವು ಖಾಸ್ ಬರೆದಿಡಬೇಕು. ಇಂಥ ಮಹತ್ವದಿದೆ. ಬಾಬಾ ಅಂತಾರ, ಇಷ್ಟು ಅಂಗದನ ಸಮಾನ ನಿಮ್ಮ ಬುದ್ಧಿ ಆಗಬೇಕಲ್ಲ. ಮಾತು ಭಾಳ ಬರ್ತಾವ, ಪರಿಸ್ಥಿತಿಗಳು ಭಾಳ ಬರ್ತಾವ ಅಲಗಾಡಿಸುವಂಥದ್ದು. ಆದರೆ ಇದು ರಾವಣ ರಾಜ್ಯದ, ರಾವಣ ಕಿಡಿಗೇಡಿತನ ಮಾಡವನೇ. ರಾವಣನ ರಾಜ್ಯದಲ್ಲಿ ಎಂಥ ಪರಿಸ್ಥಿತಿನೇ ಇರಲಿ, ಎಂಥ ವ್ಯಕ್ತಿನೇ ಇರಲಿ, ನಿಮ್ಮ ಸಂಕಲ್ಪ ಅಳಗಾಡಬಾರ್ದಂತಾರೆ ಬಾಬಾ. ಮನಸ್ಸಿನಾಗ ಒಂದು ಸ್ವಲ್ಪನೂ ಅಲೋಲ್ ಕಲ್ಲೋಲ್ ಆಗಬಾರ್ದು. ಐಸಾ ಅಚಲ್ ಅಡೋಲ್ ಭವಕ್ಕೆ ವರದಾನಿ ಬನೋ. ಇಂತಹ ಅಚಲ ಅಡೋಲ ಭವದ वरदानीಗಳಾಗ್ರಿ. क्योंकि कोई भी विघ्न गिराने के लिए नहीं, मजबूत बनाने के लिए आता है. अंडरलाइन, डबल ट्रिपल अंडरलाइन. ಬಾಬಾ ಅಂತಾರ, ಮಕ್ಕಳೇ ಎಂತಿಂಥ ಮಾತು ಬರ್ತದೆ ಬ್ರಾಹ್ಮಣ ಜೀವನದೊಳಗೆ. ಬಾಬಾ ಸಿಕ್ಕ ಮೇಲೂ ಕೂಡ ಎಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ, ಶಾರೀರಿಕ ಬಾಹ್ಯ ಪರಿಸ್ಥಿತಿಗಳು ನಿಮಗೆ ಬೀಳ್ಸಾಕ, ನಿಮ್ಮನ್ನು ಮೆತ್ತಕ್ಕೆ ಮಾಡೋಕ್ಕೆ ಬರ್ತಾ ಇಲ್ಲ, ನಿಮ್ಮನ್ನು ಗಟ್ಟಿ ಮಾಡೋಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮನ್ನು ಇನ್ನೊಂದಿಷ್ಟು ಗಟ್ಟಿ ಮಾಡ್ಲಿಕ್ಕೆ. ಯಾವುದೇ ಲೌಕಿಕದ ಎಕ್ಸಾಮ್ ತೋತಾರೆ ಸ್ಕೂಲ್ ಮಕ್ಕಳಿಗೆ ಅಂದರೆ ಅವ್ರ ಎಬಿಲಿಟಿಯನ್ನು ಪ್ರತ್ಯಕ್ಷ ಮಾಡಿಸೋ ಸಲುವಾಗಿ. तो नॉलेजफुल कभी पेपर को देखकर कन्फ्यूज़ नहीं होते. ಯಾರು ಬಾಬನ್ ನಾಲೆಜನ್ನು ಸ್ವರೂಪದಲ್ಲಿ ತಂದು ನಾಲೆಜ್ಫುಲ್ ಆಗಿರುವಂಥವ್ರಿದ್ದಾರೆ, ಅವರು ಪೇಪರ್ ನೋಡಿ ಎಂದೂ ಕನ್ಫ್ಯೂಸ್ ಆಗೋದಿಲ್ಲ. ಮಾಯಾ ಕಿಸಿ ಬಿ ರೂಪ ಮೇ ಆ ಸಕ್ತಿ ಹೇ. ಬಾಬಾ ಇದನ್ನು ನೆನ್ಪು ಕೊಡಿಸ್ತಿದ್ದಾರೆ. ಮಾಯಾ ಯಾವ ರೂಪದಾಗಾದರೂ ಬರ್ತದೆ, ಯಾವಾಗಾದರೂ ಬರ್ತದೆ ಅಲಗಾಡಿಸ್ಲಿಕ್ಕೆ. ಅಂದ್ರೆ ನಮ್ಮನ್ನು ದುಃಖಿ ಮಾಡೋಕ್ಕೆ, ನಮಗೆ ಕೆಟ್ಟ ವಿಚಾರ ಬರುವಂಗೆ ಮಾಡೋಕ್ಕೆ, ನನ್ನಿಂದ ದೂರ ಮಾಡಲಿಕ್ಕೆ, ನನ್ನನ್ನು ಬಾಬಾನಿಂದ ದೂರ ಮಾಡುವ ಪರಿಸ್ಥಿತಿ ಮಾಯಾ ಭಾಳ ತೊಗೊಂಡು ಬರ್ತದೆ. ಲೇಕಿನ್ ಆಪ್ ಯೋಗ ಅಗ್ನಿ ಜಗಾಕರ್ ರಖೋ. ಬಾಬಾ ಅಂತಾರೆ, ನೀವು ಯೋಗದ ಅಗ್ನಿ ಉರಿಸಿಡ್ರಿ. ಅಂದರೆ ಚೇತನಾ ಸದಾ ಜಾಗೃತಿ ಇರೋದು. ನಾ ಯಾರು ಅನ್ನುವ ಸತ್ಯದಲ್ಲಿ ಸ್ಥಿತ ಆಗಿದ್ರಿ ಅಂತಂದರೆ ನಿಮಗೆ ರಾವಣ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. नॉलेजफुल स्थिति में रहो तो सब विघ्न स्वतः समाप्त हो जाएंगे. ನಾಲೆಜ್ಫುಲ್ ಸ್ಥಿತಿ, ನಾಲೆಜ್ಫುಲ್ ಅಂದರೆ ನಾ ಅಂದರೆ ಯಾರು, ಬಾಬಾ ಅಂದರೆ ಯಾರು, ಡ್ರಾಮಾ ಅಂದರೆ ಏನು, ಈ ವಿಶ್ವ ನಾಟಕ ಏನಾಗಿದೆ, ಈ ಟೈಮ್ ಏನಾಗಿದೆ ಅನ್ನುವ ಕಾನ್ಷಿಯಸ್ ನಾಲೆಜ್ಫುಲ್ ಆಗಿದ್ರಿ ಅಂತಂದರೆ ನಿಮಗೆ ಯಾವ ವಿಘ್ನ ಏನೂ ಮಾಡೋದಿಲ್ಲ, ತಾನ ಸಮಾಪ್ತಾಗಿ ಹೋಗ್ತಾವ. ಆಪ್ ಅಚಲ್ ಅಡೋಲ್ ಸ್ಥಿತಿ ಮೇ ಸ್ಥಿತ रहेंगे. ಆಗ ಸದಾ ಅಚಲ್ ಅಡೋಲ್ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿರ್ತೀರಿ. ಸ್ಲೋಗನ್, शुद्ध संकल्प का खजाना जमा हो तो व्यर्थ संकल्पों में समय नहीं जाएगा. ಶುದ್ಧ ಸಂಕಲ್ಪಗಳ ಖಜಾನ ಜಮಾ ಇತ್ತು ಅಂದರೆ ನಿಮ್ಮದು ವ್ಯರ್ಥ ಸಂಕಲ್ಪದೊಳಗೆ ಟೈಮ್ ಹೋಗೋದಿಲ್ಲ ಅಂತಾರೆ ಬಾಬಾ. ನಾವು ಎಷ್ಟೋ ಬಾರಿ ಒಂದು 4 ಪ್ರೋಗ್ರಾಮ್ ಹಾಕ್ಕೊಂಡಿರ್ತೀವಿ ಒಂದು ದಿವ್ಸಕ್ಕೆ. ಇಲ್ಲಿಷ್ಟು ಹೋಗಿ ಬರಬೇಕು, ಮನಿದಿಷ್ಟು ಕೆಲಸ ಮಾಡಬೇಕು, ಇದಿಷ್ಟು ಫೋನ್ ಮಾಡಬೇಕು, ಇಷ್ಟು ಆಫೀಸ್ ಕೆಲಸ ಮಾಡಬೇಕು ಅಂತ. ಎಷ್ಟೋ ಬಾರಿ ಆಗೋದೇ ಇಲ್ಲ. ಇಷ್ಟು ಸುಸ್ತಾಗ್ತದ, ಆರಾಮ್ ತಪ್ತದ, ಏನೋ ಹೋಗಿ ಏನೋ ಆಗಿಬಿಡ್ತದೆ. ಯಾಕೆ? ಕರ್ತಾಪನದ ಭಾವ, ನಾ ಮಾಡಬೇಕು ಅನ್ನೋದು ವ್ಯರ್ಥ ಸಂಕಲ್ಪ ಅಂತಾರೆ ಬಾಬಾ. ವ್ಯರ್ಥ ಸಂಕಲ್ಪದಾಗ ಸಮಯ ಹೋಗ್ಬಿಡ್ತದೆ. ಅದಕ್ಕೆ ಏನಂತಾರೆ ಬಾಬಾ? ಶುದ್ಧ ಸಂಕಲ್ಪಗಳ ಖಜಾನ ಜಮಾ ಮಾಡ್ಕೋ ಮೈಂಡ್ ಒಳಗೆ. ಶುದ್ಧ ಸಂಕಲ್ಪ ಅಂದರೆ ಬಾಬಾನ ಮುರುಳಿನೇ, ಮತ್ತೇನೂ ಇಲ್ಲ. ಶುದ್ಧ ಸಂಕಲ್ಪ ಈ ಜಗತ್ತಿನೊಳಗೆ ಬಾಬಾನ ಮುರುಳಿ ಶುದ್ಧ ಸಂಕಲ್ಪ ಆಗಿರೋದ್ರಿಂದ ನಾವು 1 ತಾಸು ಬಾಬಾನ ಮುರುಳಿ ಕೇಳಿದ್ವಿ,
ಮತ್ತೆ 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 ಅದನ್ನು ರಿವೈಸ್ ಮಾಡ್ತೀವಿ, ಮತ್ತೆ ಮೊಬೈಲ್ ಮೂಲಕ ಕೇಳ್ತೀವಿ. ಕೆಲಸ ಮಾಡ್ಕೊತಾನೆ ಮೊಬೈಲ್ ಚಾಲೂ ಮಾಡಿ ನಾವು ಮುರಳಿ ಕೇಳಿದ್ವಿ ಅಂತಂದ್ರೆ ಶುದ್ಧ ಸಂಕಲ್ಪಗಳ ಖಜಾನೆ ಜಮಾ ಆಗ್ತದ. ಆಗ ವ್ಯರ್ಥದ ಸಂಕಲ್ಪದೊಳಗೆ ನಿಮ್ಮ ಸಮಯ ವ್ಯರ್ಥ ಆಗಿ ಹೋಗೋದಿಲ್ಲ. ಅವ್ಯಕ್ತಿ इशारे प्योरिटी की पर्सनालिटी के आधार पर ब्रह्मा बाप आदि देव या पहला प्रिंस बने. ಈ ಪವಿತ್ರತೆ ಪರ್ಸ್ನಾಲಿಟಿಯ ಆಧಾರದಿಂದನೇ ಬ್ರಹ್ಮ ಬಾಬಾರವರು ಆದಿ ದೇವ, ಪ್ರಥಮ ದೇವ ಅಥವಾ ಮೊಟ್ಟ ಮೊದಲನೆಯ ಸತ್ಯುಗದ ಪ್ರಿನ್ಸ್ ಅಂತ ಅನಿಸ್ಕೊಂಡ್ರು. ಐಸಾ ಆಪ್ ಬಿ ಫಾಲೋ ಫಾದರ್ ಕರ್ 1 ನಂಬರ್ ಕಿ ಪರ್ಸ್ನಾಲಿಟಿ ಕಿ ಲಿಸ್ಟ್ ಮೇ ಆ ಜಾओ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ನೀವು ಬ್ರಹ್ಮ ಬಾಬಂತರ ಪವಿತ್ರತೆಯನ್ನು ಇಮರ್ಜ್ ಮಾಡಿಕೊಂಡು ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗಿ ಬ್ರಹ್ಮ ಬಾಬಾರ್ ಫಾಲೋ ಮಾಡಿ ನಂಬರ್ 1 ಪರ್ಸ್ನಾಲಿಟಿ ಲಿಸ್ಟ್. ಇವ್ರ ನಂಬರ್ 1 ಪರ್ಸ್ನಾಲಿಟಿ, ಇವ್ರ ನಂಬರ್ 2 ಪರ್ಸ್ನಾಲಿಟಿ. ಬಾಬಾ ಕೆಟಗರಿ ಹೇಳ್ತಾರಲ್ಲ ಹಂಗೆ ನಂಬರ್ 1 ವ್ಯಕ್ತಿತ್ವವುಳ್ಳ ಅಂದರೆ ಚರಿತ್ರವಾನ್ ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರನ್ನ ಆತ್ಮರೂಪದಲ್ಲಿ ನೋಡುವಂಥ ಚರಿತ್ರವಾನ್ ಲಿಸ್ಟ್ ಒಳಗೆ ಬನ್ನಿರಿ. ಯಾಕೆ ಅಂದರೆ ಬ್ರಾಹ್ಮಣ ಜನ್ಮಕ್ಕೆ ಸಂಸ್ಕಾರ ಹಿ ಪವಿತ್ರ ಹೇ. ಬ್ರಾಹ್ಮಣ ಅಂದ್ರೇ ಪವಿತ್ರ ಸಂಸ್ಕಾರ ಉಳ್ಳವರು. ಆಪ್ಕಿ ಶ್ರೇಷ್ಠತಾ ವ ಮಹಾಂತಾ ಹಿ ಪವಿತ್ರತಾ ಹೇ. ನಿಮ್ಮ ಶ್ರೇಷ್ಠತೆ ಇರುವುದೇ, ನಿಮ್ಮ ಮಹಾನತೆ ಇರುವುದೇ ಪವಿತ್ರತೆಯಲ್ಲಿದೆ. ಓಂ ಶಾಂತಿ.